शुक्लांबरधरं विष्णुं शशिवर्णं चतुर्भुजं प्रसन्नवदनं ध्यायेत् सर्वविघ्नोपशान्तये पूर्ण सुगुणार्णवने अनघ परमेश्वरने ಆನಮಿಪೆ ನಿನಗೆ ಆನಂದಮಯ ವಿಷ್ಣು ನಿನ್ನಯ ಸುಮಹಿಮೆಗಳ ನಿನ್ನಿಚ್ಛೆಯಿಂದಲೇ ಚೆನ್ನಾಗಿ ತಿಳಿಸಿಯ ಚಿನ್ನ ಭಕ್ತಿಯ ನೀಯೋ ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಂ ಅರೋಗತ ಅಜಾಡ್ಯಂ ವಾಕ್ಪಟುತ್ವಂ ಚ ಹನುಮತ್ ಸ್ಮರಣಾತ್ ಭವೇತ್ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ದುರ್ವಾದಿದ್ವಾಂತರವೇ ವೈಷ್ಣವೇಂಧೀವರೇಂದವೇ ಶ್ರೀ ರಾಘವೇಂದ್ರ ಗುರವೇ ನಮೋ ಅತ್ಯಂತ ದಯಾಳವೇ ದಾಸವರ್ಯಂ ದಯಾಯುಕ್ತಂ ದೂರೀಕೃತ ದುರಾಶಿಷಂ ಹರಿಕಥಾಮೃತ ವಕ್ತಾರಂ ಜಗನ್ನಾಥ ಗುರುಂ ಭಜೇತ್. ಶ್ರೀ ವಿಜಯದಾಸ ಗುರುಭ್ಯೋ ನಮಃ. ಇವತ್ತು ನಾವು ವಿಜಯದಾಸರ ರಚನೆ ಮಧ್ವಮತದ ಭಾಗ್ಯ ಸುಳಾದಿ. ಮಧ್ವಮತ ಅಂತ ಅನ್ನುವಂಥದ್ರಲ್ಲಿ ಆ ಸಿದ್ಧಾಂತ ಪ್ರಮೇಯಗಳ ಮಹಿಮೆ ಅಂದ್ರೆ ಸಿದ್ಧಾಂತಗಳಲ್ಲಿ ಇರುವಂತ ಆ ಪ್ರಮೇಯಗಳನ್ನು ಅಧ್ಯಯನ ಮಾಡಿ ತಮ್ಮ ಜೀವನದಲ್ಲಿ ಅದನ್ನ ಅಳವಡಿಸೋದು ತುಂಬಾ ಒಳ್ಳೆ ಒಂದು ಗತಿಯನ್ನು ಆ ಜೀವನಿಗೆ ಕೊಡತ್ತೆ. ಅದಕ್ಕೆ ಮಧ್ವಮತದ ಭಾಗ್ಯ, ಮಧ್ವಮತ ಮಹಿಮಾ ಸುಳಾದಿ ಅಂತಾರೆ. ಆ ಮಹಿಮೆ ಏನು ಮಧ್ವಮತಕ್ಕೆ ಅದನ್ನು ಇಲ್ಲಿ ಹೇಳ್ತಾರೆ. ಮಧ್ವಮತ ಅಂತ ಅನ್ನುವಂಥದ್ದು ಮಧ್ವರಾಯರಿಂದ ಬಂದದ್ದು. ಆ ಮುಖ್ಯ ಪ್ರಾಣದೇವರೋಡ ಅವತಾರವಾಗಿರುವಂತ ಮಧ್ವರಾಯರ ಮತವನ್ನು ಚಿಂತಿಸಿದ್ರೆ ಅವ್ರಿಗೂ ಅದರಿಂದ ತುಂಬಾ ಪ್ರೀತಿ. ಹಾಗಾಗಿ ಈ ಮುಖ್ಯ ಪ್ರಾಣ ಚಿಂತನೆಯಲ್ಲಿ ನಾವು ಮಧ್ವಮತದ ಆ ಭಾಗ್ಯ ಎಂತದ್ದು ಅಂತಂದಾಗ ಮಧ್ವಮತವನ್ನು ಕೊಟ್ಟ ಮುಖ್ಯ ಪ್ರಾಣರು ಅವರೋಡ ಒಂದು ಮಹಿಮೆ ಎಂತದ್ದು ಅಂತ ನಾವು ಅದನ್ನು ನಮ್ಮ ಮನಸ್ಸಲ್ಲಿ ನಾವು ಇಟ್ಕೋಬೇಕು. ಮತವನ್ನು ಸಾರಿದವರು ಮುಖ್ಯ ಪ್ರಾಣರ ಅವತಾರವಾಗಿರುವಂತ ಮಧ್ವರು. ಹಾಗಾಗಿ ಅವ್ರು ಮಾಡಿರೋಂತ ಈ ಒಂದು ಏನು ಅವ್ರು ಬಿಟ್ಟು ಕೊಟ್ಟು ಹೋಗಿದ್ದಾರೆ, ಅದು ಅವ್ರು ಕೊಟ್ಟಿರೋಂತ ಈ ಪೂರ್ಣ ಪ್ರಜ್ಞರು ಕೊಟ್ಟಿರುವಂತ ಸಿದ್ಧಾಂತದ ಪ್ರಮೇಯಗಳು ಬಂದು ಅಷ್ಟು ಮುಖ್ಯ ಅಂತ ಅನ್ನೋದನ್ನ ನಾವು ತಿಳಿಯೋದಕ್ಕೆ ಈ ಒಂದು ರಚನೆ ಮಾಡ್ತಾರೆ. ಅಂದ್ರೆ ಇವಾಗ ಜನರು ಪೂರ್ಣ ಪ್ರಜ್ಞರ ಸಿದ್ಧಾಂತವನ್ನು ತಿಳಿತಾ ಇರ್ತಾರೆ. ಆದ್ರೆ ಇವ್ರು ಬಂದು ಈ ತರದ ಒಂದು ಮಹಿಮಾ ಸುಳಾದಿಯನ್ನು ರಚನೆ ಮಾಡಿದ ನೋಡಿದ ಕೂಡ್ಲೇನೆ ಇದನ್ನು ನಾವು ಅರ್ಥ ಮಾಡ್ಕೊಂಡಾಗ ಈ ಮಧ್ವ ಮತದಲ್ಲಿರುವಂತ ಪ್ರಮೇಯಗಳಿಗೆ ಎಷ್ಟೊಂದು ಮಹಿಮೆ ಇದೆ ಅಂತ ಅನ್ನೋದನ್ನ ನಾವು ಅದ್ರ ಕೆಳಗ ಕೂಡ ನಾವಿಲ್ಲ, ಎಷ್ಟು ಚಿಕ್ಕದಾಗಿ ಕೂಡ ನಮಗ್ ಗೊತ್ತಿಲ್ಲ ಅಂತ ಅನ್ನೋದನ್ನ ನಮಗ್ ಗೊತ್ತಾಗೋದು. ಮುಖ್ಯ ಪ್ರಾಣನ ಒಂದು ಮಹಿಮೆಯನ್ನು ಅವರು ಜ್ಞಾನ ಕೊಡೋಂಥದ್ರಲ್ಲಿ ಎಷ್ಟು ಅವ್ರಿಗೆ ಬಂದು ಆ ತ್ರೈಲೋಕ್ಯಾಚಾರ್ಯ ಅಂತ ಅವ್ರಿಗೆ ಹೆಸರು ಅಂತಾರೆ. ಅಂದ್ರೆ 3 ಲೋಕದಲ್ಲಿ ಕೂಡ ಯಾರು ಆಚಾರ್ಯ ಅಂತ ಎನಿಸಿಕೊಳ್ಳೋರು ಅಂತವ್ರು ನಮ್ಮ ಮಧ್ವರಾಯರು ಅಂತ. ಅವರು ಈ ಒಂದು ಚಿಕ್ಕ ಗುಂಪಿಗೆ ಒಂದು ಹೇಳಿಕೊಟ್ಟವ್ರಲ್ಲ, ಅದ್ ನಿಜವಾದ ತತ್ವ ಬಂದು ಇಡೀ ಬ್ರಹ್ಮಾಂಡದಲ್ಲಿ ವ್ಯಾಪಿಸೋರು ಅಂತದ್ದು. ಅಂತ ತತ್ವ ಬಗ್ಗೆ ಹೇಳುವಂತ ಒಂದು ಮಹಿಮೆ ಇವರಲ್ಲಿ ತಾನಿದೆ ಅಂತಾರೆ. ಇವರನ್ನು ಬಂದು ರುದ್ರಾದಿಗಳೇ ಆಶ್ರಯಿಸ್ತಾರೆ. ಗರುಡ ಶೇಷ ರುದ್ರಾದಿಗಳು ಇವ್ರನ್ನ ಆಶ್ರಯ ಮಾಡಿ ಜ್ಞಾನವನ್ನು ಕೊಡುವಂತ ಪ್ರಾರ್ಥನೆ ಮಾಡ್ತಾರೆ. ಅವರು ಈ ರೂಪದಲ್ಲಿ ಇಲ್ಲಿ ಮಧ್ವಾವತಾರದಲ್ಲಿ ಬಂದಾಗ ಅವರೋಡ ಪ್ರವಚನವನ್ನು ಅವರು ಅನಂತೇಶ್ವರದಲ್ಲಿ ಮಾಡ್ತಾ ಇರ್ಬೇಕಾದ್ರೆ ಆಕಾಶದಲ್ಲಿ ಬಂದು ದೇವತಾ ಪುರುಷರೆಲ್ಲ ನೆರೆದು ಕೇಳ್ತಾ ಇದ್ರು ಅಂತಾರೆ. ಅದನ್ನು ಒಮ್ಮೆ ಯಾರಾದ್ರೂ ಕಣ್ಣಿಗೆ ಕೂಡ ಬಿದ್ದಿದೆ ಅಂತಾರೆ. ನಾರಾಯಣ ಪಂಡಿತಾಚಾರ್ಯರು ಅವರೋಡ ಆ ಮಧ್ವ ವಿಜಯದಲ್ಲಿ ಇದನ್ನು ದಾಖಲೆ ಮಾಡಿದ್ದಾರೆ. ಅದನ್ನ ದಾಖಲೆ ಮಾಡೋದಿಕ್ ಮುಂಚೆ ಅಂದ್ರೆ ಪೀಠಿಕೆಯಲ್ಲೇ ಇದ್ರ ಬಗ್ಗೆ ಏನ್ ಹೇಳ್ತಾರೆ ಅಂದ್ರೆ ನಮ್ ಗುರುಗಳು ಮಧ್ವ ವಿಜಯ ಅಂತಂದ್ರೆ ಅದು ಅಥೆಂಟಿಕ್ ಆಗಿರುವಂತ ಒಂದು ವರ್ಕ್. ಅಥೆಂಟಿಸಿಟಿ ಆಫ್ ಬಯೋಗ್ರಫಿ ಹಂಗಂತಂದ್ರೆ ಏನದಕ್ಕೆ ಅರ್ಥ? ಆ ಬಯೋಗ್ರಫಿಯನ್ನು ರಚನೆ ಮಾಡಿದವರು ಅದು ಸಮಕಾಲೀನರಿಂದ ಆಗಿದೆ. ಆಮೇಲೆ ಅವ್ರು ಬರೆದಿರುವಂತ ಇನ್ಸಿಡೆಂಟ್ಸ್ ಏನು ಅವ್ರು ಅದ್ರಲ್ಲಿ ದಾಖಲೆ ಮಾಡಿದಾರೋ ಅದೆಲ್ಲ ಕೂಡ ಅವರು ಯಾರು ಬಂದು ಅದನ್ನು ನೋಡಿರೋ ಅವರಿಂದ ಕೇಳಿ ಮಾಡಿದ್ದು. ಒಂದು ಕಿವಿಯಿಂದ ಕಿವಿ ಬಂದದ್ದಲ್ಲ, ಅದು ನೇರವಾಗಿ ಅದನ್ನು ದರ್ಶನ ಮಾಡಿದವ್ರು ಇದ್ದಾರಲ್ಲ, ತ್ರಿವಿಕ್ರಮ ಪಂಡಿತಾಚಾರ್ಯ ಅಂತಾರೆ. ಅವರು ಎಷ್ಟೋ ಶಿಷ್ಯರು ಇದ್ರು ಆಚಾರ್ಯರಿಗೆ. ಆ ಆಚಾರ್ಯರು ಶಿಷ್ಯರು ಅವರೋಡ ಈ ಮಹಿಮೆಯನ್ನು ಕಂಡುಕೊಂಡವರು ಹೇಳಿರುವಂತ ವಾಕ್ಯಗಳು ಅದರಲ್ಲಿ ಇದು ಒಂದು ಅಂತಂದ್ರು. ಆಚಾರ್ಯರು ಕೂತ್ಕೊಂಡು ಐತ್ರೇಯ ಭಾಷ್ಯದ ಪ್ರವಚನ ಮಾಡುವಾಗ ಅವರು ಆಕಾಶದಲ್ಲಿ ನೆರೆದಿರುವಂತ ಸುರರನ್ನೆಲ್ಲ ಕೂಡ ಪ್ರಕಾಶವಾಗಿ ಅವರು ಕಂಡ್ರು ಅಂತಾರೆ. ಈ ತರ ಇರುವಂತ ಈ ಮಧ್ವಮತ ಅಂತ ಅನ್ನುವಂಥದ್ರ ಆ ಸುಳಾದಿ ಬಗ್ಗೆ ಇಲ್ಲಿ ನಾವು ನೋಡಾಕಿದ್ದೆವು. ಅದರಲ್ಲಿ ಧ್ರುವತಾಳದಲ್ಲಿ ಯಾವಾಗ್ಲೂ ಧ್ರುವ ತಾಳದಲ್ಲಿ ಇರುವಂತ ಈ ಒಂದು ಚರಣ ಅಂತ ಅನ್ನೋ ಸುಳಾದಿಗಳಲ್ಲೇ ಮುಖ್ಯವಾದದ್ದು. ಮೊದಲನೇ
ಏನು ಚರಣ ಇರುತ್ತೆ ಸುಳಾದಿಯಲ್ಲಿ, ಅಲ್ಲಿ ಆ ಸುಳಾದಿಯಲ್ಲಿ ಹೇಳ್ಬೇಕಾದ ತುಂಬಾ ವಿಚಾರಗಳನ್ನು ಅದರಲ್ಲೇ ಮಂಡಿಸಿರ್ತಾರೆ. ಆಮೇಲೆ ಅದಕ್ಕೆ ಸಪೋರ್ಟಿಂಗ್ ಆಗಿರುವಂಥದ್ದೆಲ್ಲ ಕೊಟ್ಟಿರ್ತಾರೆ. ಅದಾದ್ಮೇಲೆ ಕೊನೆಯದಾಗಿರುವಂಥ ಜತೆ, ಆ ಜತೆ ಅಂತಂದ್ರೆ ಅದು ಇಡೀ ಸುಳಾದಿಯೋಡ ಸಾರ ಅಂತಾರೆ. ಆ ಜತೆ ಒಂದನ್ನು ನೋಡಿದ್ರೆ ನಿಮ್ಗೆ ಈ ಸುಳಾದಿಯಲ್ಲಿ ಅವ್ರು ಏನ್ ಹೇಳ್ಬೇಕು ಅಂತ ಹೊರಟಿದ್ದಾರೆ ಅಂತ ಅನ್ನೋದು ವಿಚಾರ ಕೂಡ ಗೊತ್ತಾಗೋದು ಅಂತಾರೆ. ಅಂದ್ರೆ ಈ ಸುಳಾದಿ ತುಂಬಾ ಒಂದೊಂದಕ್ಕೇನೋ ದೊಡ್ಡದಾಗಿ ಇರುವಂತ ಸುಳಾದಿ. ಅದರಲ್ಲಿ ಅವರು ಮಧ್ವರಾಯರ ಕರುಣ ಪಡೆದು ಪಾವನರಾಗಿ ಸಿದ್ಧನಾಗುವುದು ವಿಜಯ ವಿಠಲನ ಪೊಂದಿ ಅಂತ. ಪರಮಾತ್ಮನೋಡ ಒಂದು ಅನುಗ್ರಹವನ್ನು ಯಾರು ಪೊಂದಬೇಕಾದಿದ್ದಾರೆಯೋ, ಅಪೇಕ್ಷೆ ಉಳ್ಳವರಾಗಿದ್ರೆ ಅವರು ಮಧ್ವರಾಯರ ಕರುಣೆಯನ್ನು ಪಡೀರಿ ಅಂತಾರೆ. ಯಾರು ಬಂದು ಗುರು ಕರುಣೆಯಿಂದವೇ ಹರಿ ಕರುಣೆ ಆಗುವುದು ಶ್ರೀನಿವಾಸ ದಯಾನಿದೆ ಅಂತಂತಾರೆ ಗುರು ಶಿಷ್ಯ ವಿಠಲದಾಸರು. ಮುಕುಂದ ಭಕ್ತಿ ಹರಿಭಕ್ತಿ ಗುರು ಭಕ್ತಿ ಜಾಯಿ ಅಂತಾರೆ. ಗುರು ಭಕ್ತಿ ಅಂತ ಅನ್ನೋಂಥದ್ದು ಇದ್ರೆ ತಾನೇ ಮುಕುಂದಿ ಭಕ್ತಿ ಸಿಗತ್ತೆ ಅಂತಂದ್ರು. ಈ ಮಧ್ವ ಮತದ ಭಾಗ್ಯ ಎಂತಹದ್ದೋ ಅಂತ ವಿಜಯದಾಸರು ಹೊಗಳ್ತಾರೆ. ಮಧ್ವ ಮತದ ಭಾಗ್ಯ ಎಂತಹದ್ದೋ ಒಂದು ಭಾಗ್ಯ ಅಂತ ಅನ್ನೋ ಶಬ್ದವೇ ಅದು ಅಂತದ್ದು. ಭಾಗ್ಯ ಅಂತಂದ್ರೆ ಯಾವುದ್ರಲ್ಲಿ ಬಂದು ಸಂಪತ್ತು ಇದೆಯೋ ಅದು ಅಂತ. ಆ ಸಂಪತ್ತು ಅಂತಂದ್ರೆ ಆ ಜೀವನಿಗೆ ಬಂದು ತನ್ನ ಜೀವನದಲ್ಲಿ ನಡೆಯುವಂಥದ್ರಲ್ಲಿ ಏನೇ ನಡೆಯುವಂಥ ಕಾರ್ಯಗಳು ಅವ್ರವ್ರಿಗೆ ಒಂದೊಂದು ನಡೀತಾ ಹೋಗುತ್ತೆ. ಅದರಲ್ಲಿ ಸಂಪತ್ತೇನೋಪ್ಪ ಹಾಗೆಂತಂದ್ರೆ ನಮ್ಮ ಮನಸ್ಸು ಅಂತ ಅನ್ನೋದು ಆ ಪರಮಾತ್ಮನಲ್ಲಿ ನಿಂತಿರೋದು, ಅದು ಸಂಪತ್ತು. ಪರಮಾತ್ಮ ಅಂತ ಅನ್ನುವಂಥ ಅವನ ಬಗ್ಗೆ ಎಲ್ಲಾತ್ರಲ್ಲಿಯೂ ನಮಗೆ ನೆನೆಸುವಂತ ಒಂದು ಭಾಗ್ಯ ಸಿಕ್ಬೇಕು. ಇದು ಈ ಪದಾರ್ಥ ಅಂತ ಅನ್ನುವಂಥದ್ದಿದೆ, ಈ ಕೆಲಸ ಅಂತ ಅನ್ನೋದಿದೆ. ಈ ಕೆಲಸನ ಮುಗಿಸ್ಬಿಟ್ಟು ಆಮೇಲೆ ನಾ ದೇವ್ರ ಸ್ಮರಣೆ ಮಾಡ್ತಾನೆ ಅಂತ ಅನ್ನೋಂಥದ್ನ ಇದು ಹೇಳ್ಕೊಡು. ಇದೇನ್ ಹೇಳ್ತಾರೆ, ಎಲ್ಲಾತ್ರಲ್ಲೂ ದೇವ್ರ ತಾನಿದ್ದಾನ. ನೀ ಏನ್ ಕೆಲಸ ಮಾಡ್ತೀಯೋ ಅದ್ರಲ್ಲೇ ನೀನ್ ಪರಮಾತ್ಮನ ಸ್ಮರಣೆ ಮಾಡ್ತಾ ಹೋಗು, ಅವಾಗ ನೀನ್ ಕೂತ್ಕೊಂಡಾಗ ನಿನ್ಗೆ ಅವ್ನ ನೆನ್ಪು ಬರುತ್ತೆ ಅಂತ. ಜಗನ್ನಾಥದಾಸರು ಇದನ್ನ ಹೇಳ್ತಾರೆ. ಈ ಪರಿಯಲ್ಲಿ ದೇನಿಸುವರಿಗೆ ಪರಮಾತ್ಮ ಹೊಳೆವ ಅಂತಂದ್ರು. ಈ ದೇನ ಏನು ನೀವು ಊಟ ಮಾಡೋ ಕಾಲಕ್ಕೆ ಪರಮಾತ್ಮನ ರೂಪಗಳನ್ನು ಧ್ಯಾನ ಮಾಡ್ತ್ರೋ ಅದರಿಂದ ನಿಮ್ಗೆ ಹೊಳೆವು ಅಂತ ಅನ್ನೋದು ಯಾವಾಗ ಬರೋದು ಅಂದ್ರೆ ಕೂತ್ಕೊಂಡು ಧ್ಯಾನ ಮಾಡುವಾಗ ಅಂತಂದ್ರು. ಕಾಲಗಳಲ್ಲಿ ಅವನ ನಾಮವನ್ನು ಯಾರು ಸ್ಮರಣೆ ಮಾಡ್ತಾ ಅವನ ರೂಪವನ್ನು ತಿಳಿತಾಯಿ ಅಂದ್ರೆ ಆ ರೂಪದ ಅರ್ಥಾನುಸಂಧಾನ ಮಾಡ್ತಾ ಇರ್ತಾರೆಯೋ ಅವ್ರಿಗೆ ಬಂದು ಧ್ಯಾನದಲ್ಲಿ ಅವನು ಒಂದೊಮ್ಮೆ ಗೋಚರ ಆಗುವ, ಅದೇ ಭಾಗ್ಯ ಅಂತಂದ್ರು. ಭಾಗ್ಯ ಅಂತಂದ್ರೆ ಯಾವುದ್ರಿಂದ ನಮಗ್ ಬಂದು ಸಂಪತ್ ಬರೋದು, ಪರಮಾತ್ಮನ ಸ್ಮರಣೆ ಅಂದ್ರು. ಸ್ಮರಣೆ ಅಂತಂದ್ರೆ ಮನಸ್ಸಲ್ಲಿ ಚಿಂತಿಸೋದು. ಆ ಚಿಂತನೆ ಅಂತ ಅನ್ನೋದು ಯಾವಾಗ ಅದು ಭಾಗ್ಯಕ್ಕೆ ಕಾರಣವಾಗಿರೋದು, ಅದು ಸರಿಯಾಗಿದ್ದಾಗ, ಸತ್ಯದ ಅರಿವಾಗಿದ್ದಾಗ. ಸತ್ಯವೇ ಇಲ್ಲ ಅದನ್ನು, ಅದು ಸತ್ಯ ಅಂದ್ರೆ ಏನು ಅಂತ ಅನ್ನೋದಕ್ಕೆ ಮುಂದೆ ಕೂಡ ನಾನು ಹೇಳಿದ್ದೆ. ಅದಕ್ಕೆ ಬಂದು ದೇಶಕಾಲದಲ್ಲಿ ಒಂದು ಮೀನಿಂಗ್ ಇರ್ಬೇಕು, ಆಮೇಲೆ ಅದು ಪ್ರಯೋಜನವಾಗಿ ಇರ್ಬೇಕು, ಆರೋಪಿತವಾಗಿ ಇರಬಾರ್ದು. ಇದೆಲ್ಲ ಆ ಸತ್ಯವಾದದ್ದಕ್ಕೆ ಒಂದೇ ಒಂದು ಕಂಡೀಷನ್ಸ್ ಇದೆ. ನೀವು ಆ ಡೆಸರ್ಟ್ಲಿ ಹೋಗ್ಬೇಕಾದ್ರೆ ಅಲ್ಲಿ ನೀರ್ ಕಾಣಿಸುತ್ತೆ ಅಂತ ಅನ್ಕೊಂಡು ಅಲ್ಲಿ ಓಡ್ತಾರೆ ಪಾಪ, ನೀರ್ದಾಗ ಅಲ್ಲಿ ಹೋದ್ರೆ ಅಲ್ಲಿ ನೀರೇ ಇರಲ್ಲ, ಆದ್ರೆ ಅಷ್ಟು ನೀರ್ ಸಮೃದ್ಧವಾಗಿರೋ ಹಂಗ್ ಕಂಡಿತು ಅಂತಂತಾರೆ. ಅದು ತಾನೇ ಮಿಥ್ಯವಾಗಿರುವಂಥದ್ದು. ಹಾಗೆ ಇರಬಾರ್ದು. ಸತ್ಯವಾದದ್ದು ಅಂತಂದ್ರೆ ನಿಮ್ಗೆ ಅನುಭವಕ್ಕೆ ಅದು ಕುಡಿದಾಗ ಆ ತೃಪ್ತಿಯನ್ನು ಕೊಡೋಕು ಅಂತ ನೀರ ಇರ್ಬೇಕದು. ಆ ತರದ್ದು ಅಂತ ಅನ್ನೋದನ್ನ ಇಲ್ಲಿ ನಾವು ಭಾಗ್ಯ ಅಂತ ಅನ್ನೋದು ಯಾವ್ದು ನಮ್ಗೆ ಆ ಸಂತೋಷವನ್ನು ಕೊಡತ್ತೆ, ಈ ತರ ನಮ್ಗೆ ಅದು ಪ್ರಯೋಜನಕ್ಕೆ ಬರೋದು ಅಂತಾರೆ. ಪ್ರಯೋಜನಕ್ಕೆ ಬರೋದು ಆರೋಪಿತವಾದದ್ದಾದ್ರೆ ಆ ತರ ಪ್ರಯೋಜನಕ್ಕೆ ಬರ್ಲಾರ್ದು. ಈಗ ನಾವು ನೋಡಿದೇವಲ್ಲ, ಆ ಪದಾರ್ಥ ನೋಡೋದಿಕ್ಕೆ ಅಷ್ಟೇ ಇದೆ, ಅದಲ್ಲ ಅಂತಂದಾಗ ಅದ್ ಪ್ರಯೋಜನಕ್ಕೆ ಬರ್ಲಾರ್ದು. ಆದ್ರೆ ಅದೇ ಅಂತ ಅನ್ನೋಂಥ ಪ್ರಯೋಜನ ಇತ್ತು ಅಂತಂದ್ರೆ ಅವಾಗ ಖುಷಿಯಾಗಿ ನಾವು ಅದನ್ನ ಸ್ವೀಕಾರ ಮಾಡ್ತೇವೆ. ಅದು ಸತ್ಯವಾದದ್ದಕ್ಕೆ ತಾನೇ ಆ ಅಬಿಲಿಟಿ ಇದೆ, ದೇಶಕಾಲದಲ್ಲಿ ಅದು ಇರುತ್ತೆ, ಮತ್ತೆ ಅದು ಇರೋದ್ರಿಂದ ಅದನ್ನ ಪ್ರಯೋಜನ ಪಡೆಯಕ್ಕೂ ಸಾಧ್ಯ ಆಗತ್ತೆ ಅಂತ. ಈ ತರ ಇರುವಂತ ಭಾಗ್ಯ ಅಂತ ಅನ್ನೋದು ಈ ಜೀವನಿಗೆ ಸಿಗತ್ತೆ ಅಂದ್ರು. ಮಧ್ವ ಮತವನ್ನು ಹೊಂದಿದವ ಅವ್ರಿಗೆ ಬಂದು ಈ ಭಾಗ್ಯ ಇದೆ, ಸತ್ಯದ ಅರಿವು ಅಂತ ಅನ್ನೋಂಥ ಭಾಗ್ಯ ಅವರಿಗೆ ಸಿಗತ್ತೆ. ಆ ಸತ್ಯದ ಅರಿವಿಂದವೇ ಅವರಿಗೆ ಎಲ್ಲ ದುಷ್ಟತನಗಳು ಬಂದು ಕಳೆದು ಹೋಗತ್ತೆ ಅಂತಾರೆ. ಮನುಸ್ಮೃತಿಯಲ್ಲಿ ಇದನ್ನು ಹೇಳ್ತಾರೆ. ಯಾವುದರಿಂದ ಒಬ್ಬ ಶುದ್ಧನ ಆಗ್ಬೋದು ಅಂತ ಪ್ರಶ್ನೆ ಬರುತ್ತೆ. ನೀರಿಂದ ಶುದ್ಧ ಆಗ್ಬೋದು ಅಂತ, ಅದು ದೈಹಿಕವಾದ ಶುದ್ಧಿಗೆ ಆಗತ್ತೆ. ಆದ್ರೆ ಮಾನಸಿಕವಾದ ಶುದ್ಧಿಗೆ ಏನ್ ಮಾಡ್ಬೇಕು ಅಂತ ಅವಾಗ ಮನುಸ್ಮೃತಿ ಹೇಳುತ್ತೆ, ಯಾರು ಸತ್ಯವನ್ನು ಮತ್ತೆ ಮತ್ತೆ ಮನನ ಮಾಡ್ತಾರೆಯೋ ಅವ್ರ ಮನಸ್ಸು ಶುದ್ಧ ಆಗತ್ತೆ ಅಂತ. ಅವಾಗ ತಾನೇ ಇದು ಸತ್ಯ ಅಂತ ಅನ್ನೋದ್ರೆ ಏನು ಅದು ಅಂತ. ಆ ಸತ್ಯವೇ ಯಾರಿಗೂ ಅರಿದೇ ಇರೋಂತ ಒಂದು ಕಾಲ, ಆ ಕಾಲ ಅಂತ ಅನ್ನೋಂಥದ್ನ ತಾನೆ ಆ ಶತಮಾನ 12ನೇ ಶತಮಾನ ಅಂತ ಅನ್ನೋದಕ್ಕೆ ಹಿಂದೆ ಇನ್ನೊಂದು 4-5 ಶತಮಾನದ ಹಿಂದೆ 7ನೇ ಶತಮಾನದಿಂದವೇ ಈ
ಅದಕ್ಕೂ ಹಿಂದೆ ವೇದಾಂತ ಅಂತ ಅನ್ನೋದು ಆ ವೇದ ಏನು ಅರ್ಥ ಹೇಳತ್ತೆ ಅಂತ ಅನ್ನೋದ್ರ ಬಗ್ಗೆ ತುಂಬಾ ಗೊಂದಲಕ್ಕೆ ಒಳಗಾದ್ರು ಆಚಾರ್ಯರು ಅಂತ ಅನ್ನೋಂಥವ್ರು. ಎಷ್ಟೋ ಜನಗಳು ಬಂದ್ರು, ಅವ್ರವ್ರು ಕೆಲವ್ರು ವೇದಾಂತವನ್ನು ಆಶ್ರಯಿಸಿದ್ರು, ಕೆಲವ್ರು ನಂಗೆ ವೇದವೇ ಬೇಡ ನಾನೇ ಹೇಳ್ತೀನಿ ಅಂತ ಹೊರಟ್ರು. ಎಲ್ಲರಿಗೂ ಇಷ್ಟು ಅನುಯಾಯಿಗಳು ಇದ್ರು. ಆದ್ರೆ ಅದು ಸತ್ಯವಾದದ್ದು ಅಂತ ಅನ್ನೋಂಥದ್ರಲ್ಲಿ ನಾವು ಯಾವಾಗ ನಂಬಕ್ಕಾಗೋದು? ಅದ್ ನಿಜವಾಗಿ ನಮ್ಗೆ ಅದು ಹೊಳಿದಾಗ, ಯಾರಿಗಾದ್ರೂ ಹೊಳೆದಿದ್ಯಾ ಆ ತರ? ನಾನೇ ದೇವ್ರು ಅಂತ ಅನ್ನೋದನ್ನ ಯಾರಿಗಾದ್ರೂ ಎಕ್ಸ್ಪೀರಿಯನ್ಸ್ ಆಗಿದ್ಯಾ ಅಂತ ಅನ್ನೋಂಥದ್ನ ಕೇಳ್ರಿ. ಯಾರಿಗೂ ಹಾಗೇ ಇರಲಾರ್ದು, ಯಾಕಂದ್ರೆ ಅದು ಸತ್ಯ ಇಲ್ಲ. ಈ ಸತ್ಯವಾದ ವಿಚಾರನ ಹೇಳ್ತಾ ಇರುವಂತ ಮಧ್ವಮತ ಅಂತ ಅನ್ನೋದು ಮಹಿಮೆ ಅದು ತುಂಬಾ ದೊಡ್ಡದು ಅಂತಾರೆ. ಎಂತದ್ದು ಹೇಳಿ ಹೆಂಗ್ ಸಾಧ್ಯ ಅಂತ ಅದಕ್ಕೆ ಅರ್ಥ. ಆದ್ರೂ ಹೇಳೋದು ಅಂತ ಅನ್ನುವಂಥದ್ದು ಹೊರಟಿದ್ದೆವು. ದುಗ್ಧಾಬ್ಧಿ ಅಂತೆ ಪ್ರಕಾಶವಾಗಿ, ದುಗ್ಧಾಬ್ಧಿ ಹಾಲಿನ ಸಮುದ್ರವಾಗಿದೆ, ಅದು ಪ್ರಕಾಶಮಯವಾಗಿದೆ ಅಂದ್ರು. ಈ ಹಾಲಿನ ಸಮುದ್ರ ಅಂತನ್ನುವಾಗ ಕೂಡ ಹಾಲಿನ ಸಮುದ್ರ ಅಂತ ಅನ್ನುವಂಥದ್ರಲ್ಲಿ ಏನೇನೆಲ್ಲ ಬಂತು ಅಂತಾರೆ. ಅದರಲ್ಲಿ ಆ ವಿಚಿತ್ರವಾದ ಒಂದೊಂದು ಪದಾರ್ಥಗಳನ್ನು ಬಂದು ಕಡೆದು ತೆಗೆದ್ರು ದೇವತೆಗಳು. ಆ ಹಾಲಿನ ಸಮುದ್ರ ಅಂತ ಅನ್ನುವಂಥದ್ರಲ್ಲಿ ಯಾವಾಗ ಹಾಲ ವಿಷ ಕೂಡ ಬಂತು. ಆದ್ರೆ ಆ ವಿಷವನ್ನು ನುಂಗುವಂತವ್ರು ಮುಖ್ಯ ಪ್ರಾಣದೇವರು. ಅಂದ್ರೆ ನಾವು ಬಂದು ಈ ಮಥನ ಮಾಡೋ ಕಾಲಕ್ಕೆ ನಮಗೆ ಬಂದು ಕೆಟ್ಟದಾದ ಒಂದು ಅಭಿಪ್ರಾಯವೋ ಇಲ್ಲ ತಪ್ಪಾದದ್ದು ಯಾವುದೋ ಒಂದು ಅದು ನಮ್ಗೆ ಬಂದು ಒಂದು ವಿಷವಾಂಗ ಅದು ನಮ್ಗೆ ಬರತ್ತೆ. ನಾವು ಮಥನ ಮಾಡುವಾಗ ಇದೇನು ಇದು ಹೀಗೆ ಹೇಳಿದ್ದಾರೆ, ನಮ್ಗೇನು ಸ್ವತಂತ್ರವೇ ಇಲ್ಲ ಅಂತೆ, ಎಲ್ಲ ದೇವರು ಮಾಡ್ತಾನೆ ಅಂದ್ರೆ ನಾನು ಯಾಕೆ ಏನಾದ್ರೂ ಮಾಡ್ಬೇಕು, ಇದ್ರಲ್ಲಿ ಏನು ಮೀನಿಂಗೇ ಇಲ್ಲ ಅಂತ ಅನಿಸ್ಬೋದು. ಫಸ್ಟ್ ಟೈಮ್ ಯಾರಾದ್ರೂ ಕೇಳಿದ್ರೆ ಈ ತರದ ವಿಚಾರಗಳಲ್ಲಿ ಎಲ್ಲ ತುಂಬಾ ಗೊಂದಲ ಬರುತ್ತೆ. ಮತ್ತೆ ಒಂದು ಜೀವ ಇರ್ತಾನಂತೆ, ಅವನಿಗೆ ಬಂದು ಸ್ವಭಾವ ಅಂತೆ, ಆ ಸ್ವಭಾವಕ್ಕೆ ಅನುಗುಣವಾಗಿ ತಾನೆ ಅವನಿಗೆ ಬಂದು ಗತಿ. ಏನು ಮಾಡಕ್ಕಾಗ್ಲಾರ್ದು ಅದನ್ನ ತಿರುಗಿಸೋದಕ್ಕೆ. ಅವ್ನ್ ಕೆಟ್ಟವ ಅಂತ ಅಂದ್ಬಿಟ್ರೆ ಅವನೋಡ ಸ್ವಭಾವದಲ್ಲೇ ಅದಿದೆ ಅಂತಂದ್ರೆ ಅವ್ನ್ ಮತ್ತೆ ಏನ್ ಮಾಡಿದ್ರು ಕೂಡ ಅವ್ನು ಒಳ್ಳೆಯವನ್ ಆಗೋದೇ ಇಲ್ಲ. ಇದನ್ನು ಕೇಳೋಂತವ್ರಲ್ಲ ತುಂಬಾ ಗೊಂದಲಕ್ಕೆ ಈಡಾಗ್ತಾರೆ ಮೊದಲನೇ ಬಾರಿ ಕೇಳಿದಾಗ. ಆದ್ರೆ ಅದನ್ನ ಒಂದು ಸರಿಯಾಗಿ ಅರ್ಥ ಮಾಡ್ಕೊಂಡಾಗ ಜೀವ ಅಂತ ಅನ್ನೋದೇ ಏನು ಅಂತ ಅನ್ನೋದವೇ ಅರ್ಥ ಆಗದೆ ತಾನೆ ಹಂಗೆಲ್ಲ ಮಾತಾಡ್ತೇವು. ಆದ್ರೆ ಜೀವ ಅಂತ ಅನ್ನೋಂಥವ್ನು ಯಾರು ಹಂಗೆಂತ ಅನ್ನೋದನ್ನ ತಿಳಿಸ್ಕೊಡುವಂಥವ್ರು ಆಚಾರ್ಯರು. ಅದಕ್ಕೆ ವಿಷವನ್ನು ಬಂದು ಪರಿಹಾರ ಮಾಡುವಂಥವ್ರು ಆಚಾರ್ಯ ಮಧ್ವರೇ. ಆ ಹಾಲಿನ ಸಮುದ್ರದಲ್ಲಿ ಇದೆಲ್ಲ ನೀವು ಅದನ್ನ ತಕೊಂಡು ಮಥನ ಮಾಡಿದ್ರಿ ಅಂದ್ರೆ ನಿಮ್ಗೆ ಎಲ್ಲಾ ವಿಧವಾದದ್ದು ಬರುತ್ತೆ. ಆ ಐಹಿಕವಾದ ಸುಖಗಳು ಯಾರಿಗೆ ಅಪೇಕ್ಷೆ ಇದೆಯೋ ಅವ್ರಿಗೂ ಅದೂ ಕೊಡುತ್ತೆ ಅದು. ಯಾಕೆಂದ್ರೆ ನೀವೇನು ಉಪಾಸನೆ ಮಾಡ್ಬೇಕು ಅಂತ ಅದು ಹೇಳುತ್ತೆ. ನಿಮ್ಗೆ ಐಶ್ವರ್ಯ ಬೇಕಾ, ಐಶ್ವರ್ಯ ಬೇಕು ಅಂತಂದ್ರೆ ನೀವು ಉಪಾಸನೆ ಮಾಡಕ್ ಉಂಟು ಅಂತ ಆಚಾರ್ಯ ಮಧ್ವರೇ ಕೊಟ್ಟಿದ್ದಾರೆ. ತಂತ್ರಸಾರ ಸಂಗ್ರಹದಲ್ಲಿ ಶ್ರೀಕರ ನಾರಾಯಣ ಮಂತ್ರ ಅಂತ ಕೊಟ್ಟಿದ್ದಾರೆ. ಆ ಶ್ರೀಕರ ನಾರಾಯಣ ಮಂತ್ರದಲ್ಲಿ ಆ ರೂಪವನ್ನು ಹೇಗ್ ನೀವು ಧ್ಯಾನ ಮಾಡ್ಬೇಕು, ಆ ಧ್ಯಾನ ಮಂತ್ರ ಏನು, ಆ ಧ್ಯಾನ ಮಂತ್ರದಲ್ಲಿರುವಂತ ನಿಮ್ಮ ಒಂದು ಗುಣ ಅನುಸಂಧಾನ ನೀವೇನ್ ಮಾಡಿ ಅದನ್ನ ಪ್ರೀತಿಯಿಂದ ನೆನೆದ್ರೆ ನಿಮ್ಗೆ ಧನಧಾನ್ಯವೋ ಇಲ್ಲ ಧನ ಸಂಪತ್ತಿಗೋ ಸಮೃದ್ಧಿ ಅಂತ ಅನ್ನೋಂಥದ್ದೇ ತಾನೇ ಇರೋದು. ಅದಕ್ಕಿಂತ ಒಂದು ಕೊರತೆ ಅಂತ ಅನ್ನೋದೇ ನಿಮ್ಗೆ ಆಗ್ಲಾರ್ದು ಅಂತ ಭರವಸೆಯಿಂದ ಹೇಳ್ಬೋದು. ಅದು ನಿಮ್ಗೆ ಕೊಟ್ಟಿಲ್ಲ ಅಂತಂದ್ರೆ ಅದು ಅವರೋಡ ಚಿಂತನೆಯಲ್ಲೇ ತಾನೇ ಅದರಲ್ಲಿ ಲೋಪ ಆಗಿದೆ ಅಂತ ಅರ್ಥ. ಇದನ್ನು ಆಚಾರ್ಯರು ಬಂದು ತೋರಿಸಿಕೊಟ್ರು. ಯಾವಾಗ ಅಂತಂದ್ರೆ ಅವರು ಒಂದು ಟೂರಿಗೆ ಹೋದಾಗ ವೇದ ಮಂತ್ರದಲ್ಲಿ ಈ ತರ ಒಂದು ವೇದ ಮಂತ್ರ ಹೇಳಿದ್ರೆ ಆ ಒಂದು ಬೀಜವನ್ನು ನೆಟ್ಟೆ ಬೀಜವೇ ಚಿಗುರುಡೋದು ಅಂತ ಅಂದ್ಬಿಟ್ಟು ಅಲ್ಲಿದೆ. ಹಾಗಾಗಿ ಎಲ್ಲರೂ ಅಂದ್ರು ಇದೇನೋದು ವೇದವ ಸತ್ಯ, ವೇದದಲ್ಲಿ ಇಂಥ ಮಾತಿದೆ, ಒಂದು ಬೀಜವನ್ನು ನೆಟ್ರೆ ಅದು ಚಿಗುರೋದಂತೆ, ಅದು ಹೇಗ್ ಸಾಧ್ಯ ಅಂತಂದ್ರು. ಆದ್ರೆ ಆಚಾರ್ಯರಂದ್ರು ಆ ಮಾಡೋವರಲ್ಲಿ ಆ ಶ್ರದ್ಧೆ ಬೇಕು, ಮಾಡೋವರಲ್ಲಿ ಬೇಕಾದ ತಾಕತ್ತು ಇದ್ರ ತನ ಆ ಮಂತ್ರ ಅಂತ ಅನ್ನೋದು ಹೇಗ್ ಪಾಲಿಸೋದು, ಆ ಜನರಲ್ಲಿ ಇರೋಂಥದ್ದು ಅಂತಂದ್ರು. ಆ ಜನರಲ್ಲಿ ಇಲ್ಲ, ಅದಕ್ಕೆ ಅದು ಬರ್ಲಿಲ್ಲ, ನಾನ್ ತೋರಿಸ್ತೀನಿ ಅಂತ ಅವ್ರು ಪ್ರಾಮಾಣಿಕವಾಗಿ ಕೇಳ್ದವ್ರಿಗೆ ಅವ್ರು ಮಾಡಿ ತೋರಿಸಿದ್ರು. ಅಪ್ರಾಮಾಣಿಕ ಇದ್ರೆ ಅವ್ರು ತೋರ್ಸೋದೇ ಇಲ್ಲ. ಆದ್ರೆ ಪ್ರಾಮಾಣಿಕವಾಗಿ ಯಾರಿಗೆ ಕಳಕಳಿ ಇದೆಯೋ ಅವರೋಡ ಒಂದು ಆ ಡೌಟ್ ಅನ್ನು ಪರಿಹಾರ ಮಾಡ್ತಾರೆ ಆಚಾರ್ಯ ಮಧ್ವರು. ಇನ್ನೂ ನಾಳೆಯೂ ಕೂಡ ಅವರು ಗ್ರಂಥದ ಮೂಲವಾಗಿ ಜನರಿಗೆ ಈ ಗೊಂದಲಗಳನ್ನು ಪರಿಹಾರ ಮಾಡ್ತಾರೆ. ಆ ದುಗ್ಧಾಬ್ಧಿ ಅಂತ ಅನ್ನೋದು ಇನ್ನೊಂದೇನು ಅಂದ್ರೆ ಹಾಲು ಅಂತ ಅನ್ನುವಂಥದ್ದು ಕುಡಿದಾಗ ತೃಪ್ತಿಯನ್ನು ಕೊಡುತ್ತೆ ಮನುಜನ್ಗೆ, ಅವನೋಡ ಬೆಳವಣಿಗೆಗೆ ಕಾರಣವಾಗಿದೆ ಹಾಲು ಅಂತ ಅನ್ನುವಂಥದ್ದು. ಅವ್ರ ಸಾರವಾಗಿರುವಂಥದ್ದು ಎಲ್ಲ ವಸ್ತುಗಳು ಕೂಡ. ಆತರ ಮಧ್ವ ಮತದಲ್ಲಿ ಇರುವಂತದ್ದು ಏನೇನು ನೀವು ಸ್ವೀಕಾರ ಮಾಡಿದ್ರು ಕೂಡ ಅದು ನಿಮಗೆ ಬಂದು ಅದು ನಿಮ್ಮೋಡ ಒಂದು ದೈಹಿಕವಾದ ಮಾನಸಿಕವಾದ ಪೌಷ್ಟಿಕವಾಗಿ ಇರೋದಕ್ಕೆ ಕಾರಣ ಆಗತ್ತೆ. ಆತರ ಅವರು ಮಧ್ವ ಮತವನ್ನು ಆ ದುಗ್ಧಾಬ್ಧಿಗೆ ಅವ್ರು ಬಂದು ಅದನ್ನ ಹೋಲಿಸಿದ್ದಾರೆ. ಅದು ಹೇಗಿದೆ ಅಂದ್ರೆ ಪ್ರಕಾಶಮಯವಾಗಿದೆ ಅಂತಾರೆ. ದುಗ್ಧಾಬ್ಧಿ ಅಂತ ಅನ್ನುವಂಥದ್ರಲ್ಲಿ ಆ ಒಂದು ಪ್ರಕಾಶ, ಅದರಿಂದ ಏನ್ ಗೊತ್ತಾಗತ್ತೆ ಅಂದ್ರೆ ನಾವು ತಿಳ್ಕೊಂಡ್ರಂತ ಹಾಲೇ ಅಲ್ಲ ಅದು ಅಂತ.
ನಮ್ಮ ಹಾಲು ಅಂತಂದ್ರೆ ಅದು ಬಿಳಿಗಿರತ್ತೆ ಅಷ್ಟೇ, ಅದ್ರ ಏನು ಪ್ರಕಾಶದ ಸೋಂಕು ಕಾಣೆ. ಆದ್ರೆ ಈ ದುಗ್ಧಾಬ್ದಿ ಏನಿದೆ ಪ್ರಕಾಶಮಯವಾಗಿರೋದು ಅಂತ. ಯಾಕಂದ್ರೆ ಶಬ್ದ ಪ್ರಪಂಚ ಅದು. ಆ ಶಬ್ದ ಅಂತ ಅನ್ನುವಂಥದ್ದು ಹೊಳಪಿಂದ ಕೂಡಿರುವಂಥದ್ದು. ಯಾರಿಗೆ ಅನುಸಂಧಾನ ಮಾಡಕ್ ಆಗತ್ತೋ ಆ ಶಬ್ದದಲ್ಲಿ ಎಷ್ಟೋ ವಿಚಾರಗಳಿದೆ. ಹಾಗಾಗಿ ಅದು ಬೆಳಕನ್ನು ತೋರಿಸುತ್ತೆ. ಇದು ನೀವು ಕಣ್ಣು ಮುಚ್ಕೊಂಡಿರುವಾಗ ಈ ಪದಾರ್ಥ ಬಂದು ಏನು ಅಂತ ಕೇಳಿದ್ರೆ ನಮ್ಗೆ ಗೊತ್ತಿಲ್ಲ ಅಂತಂತೇವೆ. ಕಣ್ ತೆರೆದ ಕೂಡ್ಲೆ ಬೆಳಕಿಂದ ನಾವು ಅದನ್ನ ನೋಡ್ತೇವೆ, ಅದು ನಮ್ಗೆ ಏನ್ ಗೊತ್ತಾಗತ್ತೆ. ಅದೇ ತರನೇ ಶಬ್ದ ಅಂತ ಅನ್ನೋಂಥದ್ರಲ್ಲಿ ಶಬ್ದ ನೋಡುವಾಗ ಕೇಳುವಾಗ ಅದ್ರಲ್ಲಿ ಏನೂ ಇಲ್ಲ ಅಂತ ಅನ್ನಿಸ್ಬೋದು, ಆದ್ರೆ ಅದ್ರೊಳಗೆ ಹೋಗಾಗ ಅದ್ರಲ್ಲಿ ಬೆಳಕಿದೆ ಅಂತಾರೆ. ಆ ಏನು ಕಿವಿಯಿಂದ ನಾವು ಕೇಳ್ತೇವೋ, ಏನ್ ಮನಸ್ಸಿಂದ ಅದನ್ನ ಗ್ರಹಿಸ್ತೇವೋ ಅದ್ರ ಮೇಲೆ ಅದು ಹೋಗತ್ತೆ. ಅದು ಆಚಾರ್ಯ ಮಧ್ವರೋಡ ಒಂದು ಕರುಣೆ, ಗುರು ಕರುಣೆಯಿಂದ ಅದು ಪ್ರಕಾಶ ಆಗತ್ತೆ ಅಂತಾರೆ. ಅದರಿಂದ ಇದು ಪ್ರಕಾಶಮಯವಾಗಿರುವಂತ ದುಗ್ಧಾಬ್ದಿ ಇಂದ್ರು. ಆಮೇಲೆ ಇದು ದಿಗ್ದೇಶದೊಳು ತುಂಬಿ ಸುಸುತ್ತಲಿದೆ ಇದೆ ಅಂತಂದ್ರು. ಸುಸುತ್ತಲಿದೆ ಅಂತಂದ್ರೆ ಇದು ಧಾರಾಕಾರವಾಗಿ ಆ ಕರುಣೆ ಅಂತ ಅನ್ನೋದು ಸೂಸ್ತಾ ಬರ್ತಾ ಇದೆ ಇದ್ರಲ್ಲಿ. ಎಲ್ಲಿ ಅಂತಂದ್ರೆ ಒಂದು ಊರಿಲ್ಲ, ಎರಡು ಊರಿಲ್ಲ ಅಂತ. ಅದಕ್ಕೆ ತ್ರೈಲೋಕ್ಯಾಚಾರ್ಯ ಹಂಗೆ ಅಂತಂದ್ರು. ತ್ರೈಲೋಕ್ಯಾಚಾರ್ಯ ಪಾದವು ಜಲಜ ಲಸತ್ ಅಂತಂದ್ರು. ಜ್ವಲಜ ಅಂತಂದ್ರೆ ತುಂಬಾ ಪ್ರಕಾಶಮಯವಾಗಿರುವಂತ, ಜಲಜ ಲಸತ್ ಅಂತಂದ್ರೆ ಪಾದ ಅಂತ ಅನ್ನೋದೇ ಒಂದು ಪದ್ಮವಾಂಗಿದೆ, ಅದರಲ್ಲಿರುವಂತ ಧೂಳಿನ ಕಣಗಳು. ಅಂತ ಧೂಳಿನ ಕಣಗಳು ಬಂದು ಈ ಇಡೀ ಬ್ರಹ್ಮಾಂಡದಲ್ಲಿ ತುಂಬಿಕೊಂಡು ಇದೆ ಅಂತ ಅವರು ಆ ಧೂಳಿನ ಕಣಗಳನ್ನ ಬಂದು ತಲೆಯಲ್ಲಿ ಧಾರಣೆ ಮಾಡಿದ್ದಾಳೆ ಶಾರದಾ ಅಂದ್ರು. ಈ ಶಾರದಾ ಅಂತ ಅನ್ನೋಂಥದ್ನ ನಾವು ಅವತ್ತು ನೋಡಿದೆವು. ಶಾರದಾ ಅಂತ ಅನ್ನೋ ಶಬ್ದವೇ ಅದು ವಾಗ್ದೇವತೆ ಒಡ ಹೆಸರು. ಆ ವಾಗ್ದೇವತೆ ಬಂದು ಈ ಧೂಳಿನ ಕಲಗಳನ್ನು ತಲೆಯಲ್ಲಿ ಹೊತ್ತು ತನ್ನ ಮುಗುಳು ನಗೆಯಿಂದ ಈ ದಿಕ್ಕುಗಳನ್ನೆಲ್ಲ ಬೆಳಗಿಸ್ತಾಳೆ ಅಂತಂದ್ರು. ಆ ದಿಕ್ಕುಗಳಲ್ಲಿ ಏನಿದಪ್ಪ ಅಂತಂದ್ರೆ ದಿಕ್ಕು ಅಂತ ಅನ್ನೋದೇ ಶಬ್ದಕ್ಕೆ ಗೋಚರ. ಯಾಕಂದ್ರೆ ಆಕಾಶ ಇದ್ದಲ್ಲಿ ಶಬ್ದ, ಆ ಶಬ್ದ ಅಂತ ಅನ್ನೋಂಥದ್ನ ಬಂದು ಎಲ್ಲಾ ಕಡೆಯಲ್ಲೂ ತುಂಬ್ತಾ ಇದ್ದಾಳೆ ಅಂತಂದ್ರು. ಆ ಪರಮಾತ್ಮ ನೋಡ ಪಾದದಲ್ಲಿ ನೆಲೆಸಿರುವಂತ ಮುಖ್ಯ ಪ್ರಾಣರೋಡ ಪಾದದಲ್ಲಿ ಇರುವಂತ ಧೂಳಿನ ಕಣಗಳನ್ನು ಪ್ರೇಮದಿಂದ ಹೊತ್ತಿದ್ದಾಳೆ ಅಂತಂದು. ಅಂತ ಧೂಳಿನ ಕಣಗಳನ್ನು ನಾನು ಹೆಂಗ್ ವರ್ಣನೆ ಮಾಡ್ಲಿ, ಅಷ್ಟು ಮಹಿಮಾವಂತದ್ದದು ಅಂತ. ಸಿದ್ಧಾಂತ ಪ್ರಮೇಯ ಅಷ್ಟು ದೊಡ್ಡದಾಗಿದೆ ಅಂತ. ಈ ಸಿದ್ಧಾಂತ ಅಂತ ಅನ್ನುವಂಥದ್ರಲ್ಲಿ ಪ್ರಮೇಯಗಳು, ಪ್ರಮೇಯ ಅಂತಂದ್ರೆ ಯಾವುದು ಬಂದು ಹಿಂದೆ ಹೇಳಿರುವಂತ ವೇದಾದಿಗಳಿಗೆ ಒಪ್ಪತ್ಯೋ ಅದು ಪ್ರಮೇಯ. ಹಿಂದೆ ವೇದಾದಿಗಳು ಅಂತ ಅನ್ನೋಂಥದ್ರಲ್ಲಿ ಹೇಳಿರುವಂತದ್ನವೇ ಸರಿಯಾಗಿ ಅರ್ಥ ಮಾಡುವಂತ ವಿಧಿಯಲ್ಲಿ ಹೇಳುವಂಥದ್ದು ಅದೆಲ್ಲ ಪ್ರಮೇಯಗಳು. ಸಿದ್ಧಾಂತ ಪ್ರಮೇಯವನ್ನು ಪ್ರತಿದಿನದಲ್ಲಿ ಈ ಪ್ರಮೇಯಗಳನ್ನು ಪ್ರತಿದಿನದಲ್ಲಿ ಕೂಡ ಒಬ್ರು ಅದನ್ನ ಅನುಸಂಧಾನಕ್ಕೆ ತರೋದು ಅಂತ ಅದನ್ನ ಹೇಳ್ತಾರೆ. ನಿರ್ಧಾರವಾಗಿ ಏನು ಹೇಳಿದ್ದಾರೆ ಅದಕ್ಕೆ ನಾನು ಮಾಡ್ತೀನಿ ಅಂತ ಅನ್ನೋದ್ರ ಅದ್ರಲ್ಲಿ ಪ್ರಯೋಜನ ಇಲ್ಲ ಅಂತ ನಿರ್ಧಾರ ಮಾಡ್ಕೊಳ್ಳಿ, ಇದು ಸತ್ಯವಾದದ್ದು ಹಾಗೆಂತ. ಅವಾಗ ಹೇಗ್ ಮಾಡ್ಕೊಳ್ಳೋದು ಅಂತಂದಾಗ ಅದು ಗುರು ಕರುಣೆಯಿಂದ ಶ್ರವಣ ಮಾಡ್ಬೇಕು. ಶ್ರವಣ ಮಾಡಿದ್ದನ್ನು ಮನನ ಮಾಡ್ಬೇಕು. ಮನನ ಮಾಡಿದ್ಮೇಲೆ ತಾನೆ ಅದ್ ನಿರ್ಧಾರಕ್ಕೆ ಬರೋದು. ಮನನ ಮಾಡಿದಾಗ್ಲೇ ನಿಮ್ಗೆ ಅದೇ ಅಂದೆಲ್ಲ ಮುಂದೆನೆ ಸಂಶಯ ಬಂತು ಅಂದ್ರೆ ಆ ಸಂಶಯವನ್ನು ಪರಿಹಾರ ಮಾಡ್ಕೋಬೇಕು. ಇದು ಸರಿಯಾ ಇಲ್ವಾ ಅಂತ ಅನ್ನೋದನ್ನ ಖರೆ ಮಾಡ್ಕೊಂಡು ತಿಳ್ಕೋಬೇಕು. ಅಂತ ಗುರುಗಳನ್ನು ನಮ್ಗೆ ಸಿಕ್ಬೇಕು. ಮತ್ತೆ ಅದನ್ನ ಮನನ ಮಾಡ್ತಾ ಹೋಗ್ಬೇಕು, ಗುರುಗಳಿಗೆ ಶರಣಾಗ್ಬೇಕು. ಅಂದ್ರೆ ಮಧ್ವರಾಯರಿಗೆ ಶರಣಾಗ್ಬೇಕು, ತಿಳಿಸ್ಕೊಡು ಅಂತ. ಇದೊಂದು ಪ್ರಾಸೆಸ್. ಆದ್ರೆ ಆ ಪ್ರಾಸೆಸ್ ಎಲ್ಲ ಮಾಡಿದ್ಮೇಲೆ ಅಂತ ತಾನು ಆಚಾರ್ಯ ಮಧ್ವರೇ ಹೇಳ್ತಾರೆ. ನೀವು ಮುಂಚೆನೆ ನಾನು ಮಾಡ್ತೀನಿ ಅಂತಂದ್ರೆ ಆಗೋದಿಲ್ಲ ಅಂದ್ರು. ಫಸ್ಟ್ ನೀವು ಬಂದು ಅದನ್ನ ಅಧ್ಯಯನ ಮಾಡ್ಬೇಕು. ಆಮೇಲೆ ಶ್ರವಣದಿಂದ ಅಧ್ಯಯನ ಆದ್ಮೇಲೆ ಮನನ ಮಾಡ್ಬೇಕು. ಅದಾದ್ಮೇಲೆ ನೀವು ಧ್ಯಾನ ಮಾಡ್ಬೇಕು ಅಂತಾರೆ. ಯಾವಾಗ ನಿಮ್ಗೆ ತತ್ವ ನಿಶ್ಚಯ ಆಗತ್ತೆಯೋ ಅವಾಗ ಮಾತ್ರ ಧ್ಯಾನಕ್ಕೆ ಒಂದು ಪ್ರಯೋಜನ ಉಂಟು. ಇಲ್ಲಾಂದ್ರೆ ನೀವು ತಪ್ಪನ್ನು ಧ್ಯಾನ ಮಾಡಿದ್ರೆ ಅದೇ ನಿಮ್ ಮನಸ್ಸಲ್ಲಿಯೋ ಚಿತ್ತದಲ್ಲಿಯೋ ಹೋಗ್ಕೊಡೋದು. ಅದರಿಂದ ಸತ್ಯವಾದದ್ದನ್ನು ಫಸ್ಟ್ ತಿಳ್ಕೊಳ್ರಿ ಅಂತಾರೆ. ಅದಕ್ಕೆ ನಿರ್ಧಾರವಾಗಿ ಅಂತಂದ್ರು. ನಿರ್ಧಾರ ಅಂತಂದ್ರೆ ಅದು ಖರೆ ಅಂತ ಅನ್ನೋದು. ಅಂದ್ರೆ ಇದ್ದ ಬಿಟ್ಟು ಬೇರೆ ಇಲ್ಲ, ಇದೇ ತನ ಸರಿ ಅಂತ ಅನ್ನೋಂಥದ್ದು ನಮ್ಗೆ ದೃಢವಾಗಿ ಇರ್ಬೇಕು. ಅದನ್ನ ಗುಣಿಸಿ ಪೇಳುವುದಕ್ಕೆ ನಿತ್ಯ ರುದ್ರಾದಿಗಳಿಗಿದು ಅದ್ಭುತವೋ ಅಂತಾರೆ. ಇದನ್ನು ನಿರ್ಧಾರವಾಗಿ ಗುಣಿಸೋದು ಅಂತಂದ್ರೆ ಹೇಳೋದು, ಅದನ್ನ ಅನುಸಂಧಾನ ಮಾಡೋದು. ಪ್ರಮೇಯವನ್ನು ಅನುಸಂಧಾನ ಮಾಡ್ತಾ ಇರುವಂತದ್ದು ಮನುಷ್ಯರಿಗಲ್ಲ ಇವ್ರು ಹೇಳ್ತಿರೋದು. ನಿತ್ಯ ಕೂಡ ರುದ್ರಾದಿಗಳಿಗೆ ಬಂದು ಇದು ಅದ್ಭುತ ಅಂತಂದ್ರು. ರುದ್ರಾದಿಗಳೇ ಈ ಮಧ್ವ ಪ್ರಮೇಯಗಳನ್ನು ಬಂದು ಅನುಸಂಧಾನಕ್ಕೆ ತರ್ತಾ ಇರ್ತಾರೆ ಅಂತಂದ್ರು. ಮಧ್ವಾಚಾರ್ಯರ ಪ್ರಮೇಯಗಳು ಏನು ಹರಿ ಸರ್ವೋತ್ತಮ ಅಂತಂದ್ರು. ಆ ಹರಿ ಬಗ್ಗೆ ಸರ್ವೋತ್ತಮತ್ವದ ಬಗ್ಗೆ ಇವರೆಲ್ಲ ಚಿಂತಿಸ್ತಾ ಹೋಗ್ತಾರೆ. ಅವರು ಅಂತ ಚಿಂತನೆ ಕೊಡೋರು ಆಚಾರ್ಯರು ಅಂತ ಅವ್ರ ಪಾದದಲ್ಲಿ ಹೋಗಿ ಅವರು ನಾನ್ ಮುಂದೆ ಸೇವೆ ನೀನ್ ಮುಂದೆ ಸೇವೆ ಅಂತ ಅವರು ಸೇವೆಗಾಗಿ ಆತುರ ಪಡ್ತಾರೆ ಅಂತ ಅನ್ನೋದನ್ನ ತಾನೆ ತ್ರಿವಿಕ್ರಮ ಪಂಡಿತಾಚಾರ್ಯರು ಕಂಡದ್ನ ಅವರು ಮನಸ್ಸಲ್ಲಿ ಅವ್ರಿಗೆ ಏನ್ ಗೋಚರ ಆಗಿದ್ಯೋ ಅದನ್ನ ಅವರು
ಬರೆದಿಟ್ರು ನಮಗೆ, ಅದು ನಮ್ಗೆ ಮನಸ್ಸಲ್ಲಿ ಒಂದು ದೃಶ್ಯವನ್ನು ಮಾಡುತ್ತೆ. ಅದು ಉತ್ಕಂಠ ಕುಂಠ ಕೋಲಾಹಲ ಜವ ವಿಜಿತಾಜಸ್ರ ಸೇವಾನುವೃದ್ಧ ಪ್ರಾಜ್ಞಾತ್ಮ ಜ್ಞಾನ ಧೂತ ಅಂತ ತಮಸ ಸು ಮನೋಮೌಳಿ ರತ್ನಾವಳೀನಾಂ ಭಕ್ತ್ಯುದ್ರೇಕಾವಗಾಢ ಪ್ರಕಟನ ಸದಟಾತ್ಕಾರ ಸಂಗೃಶ್ಯಮಾಣ ಪ್ರಾಂತ ಪ್ರಾಜ್ಞಾಂಗ್ರಿಪೀಠೌ ಸ್ಥಿತ ಕನಕ ರಜ ಪಿಂಜರ ರಂಜಿತಾಶ ಅಂತ. ಅಂದ್ರೆ ಈ ರುದ್ರಾದಿ ದೇವತೆಗಳು ಕೋಲಾಹಲದಿಂದ ಮುಂದೆ ನುಗ್ತಾ ಇದ್ದಾರೆ. ಎದಕ್ಕೆ ಅಂತಂದ್ರೆ ಈ ಮುಖ್ಯ ಪ್ರಾಣದೇವರೋಡ ಪಾದಪೀಠದಲ್ಲಿ ನಾವು ಮಣಿಸ್ಬೇಕು, ನಾನ್ ತಲೆಯನ್ನು ಗಟ್ಟಿಸ್ಬೇಕು, ನಾನ್ ತಲೆ ಗಟ್ಟಿಸ್ಬೇಕು ಅಂತ ಒಬ್ಬೊಬ್ರು ಮುಂದೆ ಮುಂದೆ ನುಗ್ತಾ ಇದ್ದಾರೆ ಅಂತಾರೆ. ಈ ಮುಂದೆ ನುಗ್ಗುತ್ತಾ ಇರುವಂತದ್ದು ಏನ್ ಕಾರಣ? ಇವರು ಬಂದು ಪ್ರಾಜ್ಞಾತ್ಮ ಜ್ಞಾನ ಧೂತ ಅಂತಾರೆ. ಪ್ರಾಜ್ಞಾತ್ಮ ಜ್ಞಾನವನ್ನು ಕೊಡುವಂತವ್ರು. ಧೂತ ಅಂದನ್ ತಮಸ್ ಅಂದ್ರೆ ಸುಮನೋ ಅಂದ್ರೆ ಇವರು ಕೆಟ್ಟದನ್ನು ಬಂದು ದೂರ ನೂಕುವಂತವ್ರು, ಸತ್ಯವಾದ ಅರಿವನ್ನು ಕೊಡುವಂತವ್ರು. ಈ ಪ್ರಾಜ್ಞಾ ಅಂತ ಅನ್ನುವಂತ ಪರಮಾತ್ಮ ಅವನು ಬಂದು ಮೋಕ್ಷಾನಂದ ಪ್ರದನಾಗಿರುವಂತ ಆ ರೂಪ ಈ ಲೋಕದಲ್ಲೇ ಬಂದು ಈ ಜೀವನ ಹೃದಯದಲ್ಲಿ ಈ ರೂಪದಲ್ಲಿ ಇದ್ದಾನ. ಯಾರು ಬಂದು ನಿದ್ರೆ ಕಾಲದಲ್ಲಿ ಒಳ್ಳೆ ನಿದ್ರೆ ಮಾಡಿ ಹೇಳ್ತಾರೆಯೋ ಅವ್ರಿಗೆ ಅದ್ರ ಅನುಭವ ಇರತ್ತೆ ಅಂತಾರೆ. ಯಾಕಂದ್ರೆ ಎದ್ದು ಕೂಡ್ಲೆ ಅಂತೆ ತುಂಬಾ ಸುಖವಾಗಿ ನಿದ್ರೆ ಆಯ್ತು ಅಂತ, ಆ ಮೋಕ್ಷಾನಂದದ ಒಂದು ರುಚಿಯನ್ನು ಕಾಣು ಅಂತಂದ್ಬಿಟ್ಟು ಅವನು ಇದ್ದಾನ. ಆ ಪ್ರಾಜ್ಞಾತ್ಮನೋಡ ಒಂದು ಜ್ಞಾನವನ್ನು ಕೊಡುವಂತವರಾಗಿ ಆಚಾರ್ಯರಿದ್ದಾರೆ. ಹಾಗಾಗಿ ನಾವು ಅವರೋಡ ಭಕ್ತಿ ಉದ್ರೇಕದಿಂದ ಅವರು ತಮ್ಮ ತಲೆಯನ್ನು ಬಂದು ಈ ಪಾದಪೀಠದಲ್ಲಿ ಗಟ್ಟಿಸ್ತಾ ಹೋದ್ರು. ಅಲ್ಲಿರುವಂತ ಆ ಆ ರತ್ನಗಳು, ಆ ಬಂಗಾರದ್ದು, ಆ ಚಿನ್ನದ ಒಂದು ಧೂಳಿ ಆಕಾಶದಲ್ಲೆಲ್ಲ ಹಬ್ಬಿತ್ತು ಅಂತಾರೆ. ಅಷ್ಟು ಉದ್ರೇಕದಿಂದ ಭಕ್ತಿ ಅಂತ ಅನ್ನೋದ್ರಿಂದ ಅವರು ಹಾಗೆ ಓಡೋಡ ಹೋಗಿ ಆ ಆಚಾರ್ಯರ ಪಾದ ಪೀಠಕ್ಕೆ ನಮನ ಮಾಡ್ತಾ ಇದ್ದಾರೆ ಅಂತಾರೆ. ಅತ್ತಾನೆ ಇಲ್ಲಿ ಆಶ್ಚರ್ಯ ಅಂತಾರೆ. ಅವ್ರು ಯಾಕೆ ಹಾಗೆ ನಮನ ಮಾಡ್ತಾರೆ? ಯಾಕಂದ್ರೆ ಆ ಜ್ಞಾನ ಇವರಲ್ಲಿ ಇದೆ ಅಂತ ಅನ್ನೋದನ್ನ ಅವ್ರು ಗುರ್ತಿಸಿದ್ದಾರೆ. ಆ ಗುರ್ತಿಸಿ ಈ ಜ್ಞಾನವನ್ನು ಯಾವಾಗ ನಮ್ಗೆ ಅದ್ರ ಬಗ್ಗೆ ಇದು ಆಚಾರ್ಯರು ಹೀಗೆ ಹೇಳಿದ್ದಾರೆ ಅಂತಂದು ಆಶ್ಚರ್ಯ ಪಟ್ಟಾಗ ಅದ್ ಮತ್ತೆ ಅವ್ರಿಗೆ ಹೋಗಿ ಆ ಸಾಷ್ಟಾಂಗ ನಮಸ್ಕಾರ ಮಾಡ್ಲೇಬೇಕು. ಇಷ್ಟೊಂದು ವಿಚಾರವನ್ನು ಹೇಳಿದ್ದಾರೆ, ಇದಕ್ಕೊಂದು ನಮಸ್ಕಾರ, ಅದಕ್ಕೊಂದು ನಮಸ್ಕಾರ, ಎಷ್ಟು ನಮಸ್ಕಾರ ಅಂತಂದು ಅದು ಓಡಿ ಹೋಗೋದು ಅಂತ ಅಷ್ಟು ಉಲ್ಲಾಸದಿಂದ ಹೋಗ್ತಾರೆ. ಅದನ್ನು ಇಲ್ಲಿ ಹೇಳ್ತಾರೆ, ರುದ್ರಾದಿಗಳಿಗಿದು ಅದ್ಭುತವೋ ಅಂತ. ಭದ್ರಗತಿ ಬೇಕಾದ ಮನುಜ ಇಲ್ಲಿಗೆ ಬಂದು ಶುದ್ಧಾತ್ಮನಾಗಿ ಒಮ್ಮೆ ಸ್ಮರಿಸಲಾಗಿ. ಸೊ ಇವಾಗ ಭದ್ರಗತಿ ಯಾರಿಗ್ ಬೇಕು? ಈಗ ಬೇರೆಯವ್ರನ್ನ ಸಂದೇಶಕ್ಕೆ ಅವ್ರು ಹೇಳ್ತಾ ಇದ್ದಾರೆ, ಜನರ ಬಗ್ಗೆ ಹೇಳ್ತಾರೆ. ಯಾರಿಗ್ ಭದ್ರಗತಿ ಬೇಕು? ಭದ್ರವಾಗಿ ನಾನಿರ್ಬೇಕು. ಭದ್ರ ಅಂತಂದ್ರೆ ಮಂಗಳ ಅಂತ ಅರ್ಥ. ನನ್ನ ಸ್ಥಿತಿ ಅಂತ ಅನ್ನೋದು ಮಂಗಳತ್ವ ಅಂತಂದ್ರೆ ಉನ್ನತಿಕೆಯಾದ ಒಂದು ಮನಸ್ಥಿತಿ. ಉನ್ನತಿಕೆಯಾಗಿ ಈ ಜೀವನಿಗೆ ಅವನೋಡ ಲೆವೆಲ್ ಅಲ್ಲಿ ಅವ್ನಿಗೆ ಎಷ್ಟು ಆ ಜೀವನಿಗೆ ಆಗೋದು ಅಷ್ಟರಲ್ಲಿ ಅವನ್ ವಿಕಾಸ ಆಗೋದು ಅಂತ. ಅದನ್ನು ಬಂದು ಇವ್ರು ಈ ಸಿದ್ಧಾಂತಕ್ಕೆ ಬಂದ್ರೆ ನಿಮ್ಗೆ ಸಿಕ್ಕೋದು ಅಂತಾರೆ. ಭದ್ರಗತಿ ಅಂತಂದ್ರೆ ಆ ಮಂಗಳಕರವಾದ ಒಂದು ದಾರಿಯನ್ನು ತೋರಿಸಿಕೊಡೋದದು. ಯಾರಿಗ ಅಂತ ದಾರಿ ಬೇಕು ಅಂತಿದ್ಯೋ ಅಂತ ಮನುಜ ಇಲ್ಲಿಗೆ ಬರ್ಬೇಕು. ಬಂದೇನ್ ಮಾಡ್ಬೇಕು ಅಂದ್ರೆ ಶುದ್ಧಾತ್ಮನಾಗಿ ಇರ್ಬೇಕು ಅವನು. ಶುದ್ಧಾತ್ಮ ಅಂತಂದ್ರೆ ಅವರು ಮನಸ್ಸು ಅಂತ ಅನ್ನೋದು ಈ ಸತ್ಯದ ಅರಿವನ್ನು ಅಪೇಕ್ಷೆ ಪಟ್ಟು ಬರ್ಬೇಕು ವಿನಃ ಇದ್ರಲ್ಲಿ ಏನ್ ಹೇಳಿದ್ದಾರೆ ಇದನ್ನ ನಾನು ಬಂದು ಇಲ್ಲ ಅಂತ ನಾನು ಮಾಡ್ತೀನಿ, ಓದ್ಬಿಟ್ಟು ನಂಗೆ ಗೊತ್ತಾಗೋದು ಇದು ಸರಿ ಇಲ್ಲ ಅಂತ ಅನ್ನೋದನ್ನ ನಾನು ಪ್ರೂವ್ ಮಾಡ್ತೀನಿ, ನನಗ್ ಬಂದು ಇದೇನು ಸೆಟ್ ಆಗೋದಿಲ್ಲ, ಈ ತರದ್ ಮನಸ್ಥಿತಿಯಿಂದ ಕೂಡ ಕೆಲವ್ರು ಬರ್ತಾರೆ. ಆದ್ರೆ ಅವ್ರು ಏನಂತಾರೆ, ಆ ತರದ್ ಮನಸ್ಥಿತಿಯಲ್ಲಿ ಬಂದ್ರೆ ಅದಕ್ಕೆ ಬಂದು ಈ ವಿಚಾರ ಏನ್ ಹೇಳಿದ್ರು, ಭದ್ರಗತಿ ಅಂತ ಅನ್ನೋಂಥದ್ದು ದೊರೆಯುವಂಥದ್ದು ಅಲ್ಲಿ ಅಸಂಭವ. ಯಾರು ಪ್ರಾಮಾಣಿಕರಾಗಿ ಬರ್ತಾರೆ, ಗೊತ್ತಿಲ್ಲಪ್ಪ ತಿಳಿಬೇಕು ನಾನು, ಆ ವಿಚಾರವನ್ನು ಮನಸ್ಸಲ್ಲಿ ಇಟ್ಟಾಗ ಅದು ಒಂದು ಶುದ್ಧವಾದ ಒಂದು ಸ್ಥಿತಿ ಮನಸ್ಸಿಗೆ. ಮುಂದೆ ಪರಮಾತ್ಮನ ಬಗ್ಗೆ ನಾನು ತಿಳಿಬೇಕು ಅಂತ ಅನ್ನುವಂಥ ವಿಚಾರ ಇದ್ರೆ ಅದು ಇನ್ನೂ ಒಂದು ಶುದ್ಧವಾದ ಸ್ಥಿತಿ ಅಂತ. ಶುದ್ಧಾತ್ಮನಾಗಿರ್ಬೇಕು ಅಂತಾರೆ. ಶುದ್ಧಾತ್ಮನಾಗಿರುವಂತವ ಒಮ್ಮೆ ಸ್ಮರಿಸಲಾಗಿ. ಇದನ್ನು ತಾನೇ ವಾದಿರಾಜರು ಹೇಳ್ರು, ಒಂದು ಬಾರಿ ಸ್ಮರಣೆ ಸಾಲದೆ ಆನಂದ ತೀರ್ಥರ ಪೂರ್ಣ ಪ್ರಜ್ಞರ ಮಧ್ವರಾಯರ ಅಂತಲ್ಲ, ಒಂದೇ ಬಾರಿ ಸ್ಮರಣೆ ಸಾಲದೆ ಅಂತ ಒಮ್ಮೆ ಸ್ಮರಿಸಲಾಗಿ. ಏನು ಅಂದ್ರೆ ಶುದ್ಧಾತ್ಮನಾಗಿ ಒಮ್ಮೆ ಸ್ಮರಿಸಲಾಗಿ. ಶುದ್ಧಾತ್ಮನಾಗಿರ್ಬೇಕು, ಕುಹಕವಾಗಿ ಇರಬಾರ್ದು. ಏನೋ ಯಾರೋ ಹೇಳ್ತಾರೆ ಅಂತ ಅನ್ನೋಂಥ ಮನಸ್ಸಲ್ಲಿ ಅದರಿಂದ ಮಾಡುವಂಥದ್ದು ಅಂತಂದ್ರೇನು ಆಗೋದಿಲ್ಲ. ಶುದ್ಧವಾಗಿ ಮನಸ್ಸಿಟ್ಕೊಂಡು ತಿಳಿಬೇಕು ಅಂತ ಅನ್ನುವಂಥ ಒಂದು ಪ್ರಾಮಾಣಿಕ ಬುದ್ಧಿಯಿಂದ ಯಾರು ಇಲ್ಲಿ ಬರ್ತಾರೆಯೋ ಅವನಿಗೆ ಬಂದು ಒಂದೇ ಬಾರಿ ಸ್ಮರಣೆ ಮಾಡಿದ್ರೇನೆ ಅವನಿಗೆ ಬಂದು ತುಂಬಾ ಲಾಭ ಉಂಟು ಅಂತಾರೆ. ನಿರ್ದೋಷನಾಗುವನು ಏನೆಂಬೆನಯ್ಯ ಕರುಣಾಬ್ದಿಯೇ ಕಾಣೋ ನಮ್ಮ ಗುರುರಾಯರು.
ಈ ತರ ಅವನು ಯಾರು ಬಂದು ಇಲ್ಲಿ ಶರಣಾಗ್ತಾನೋ ಅವನು ನಿರ್ದೋಷನಾಗುವನು. ನಿರ್ದೋಷ ಅಂತ ಅನ್ನೋದ್ರು ಈ 3 ಗುಣ ಅಂತ ಅನ್ನುವಂಥದ್ನ ದೋಷಕ್ಕೆ ಕಾರಣ ಅಂತಂತಾರೆ. ಅಂದ್ರೆ 3 ಗುಣದ ಒಂದು ಬಂಧನ ಇಟ್ಟಿದ್ದಾರೆ ದೇವರು ಎಲ್ಲಾ ಜೀವರಿಗೂ ಇದೆ. ಆ ಲಿಂಗ ದೇಹ ಅಂತ ಅನ್ನುವಂಥದ್ರಲ್ಲಿರುವಂತ 3 ಗುಣದಲ್ಲಿ ಅದನ್ನ ನಿಯಮನ ಮಾಡ್ತಾ ಇರುವಂತ ಮಹಾಲಕ್ಷ್ಮಿ ದೇವಿಯೋಡ ಒಂದು ಇಚ್ಛೆ ಅಂತೆ ಅವಳು ಮತ್ತೆ ಪರಮಾತ್ಮನ ಇಚ್ಛೆ ಅಂತೆ ನಡೆಸ್ತಾ ಹೋಗ್ತಾಳೆ ಜೀವ ಪ್ರಪಂಚವನ್ನು. ಆದ್ರೆ ಆ ಜೀವರು ಆ 3 ಗುಣದ ವ್ಯಾಪಾರದಿಂದ ಅವ್ರಿಗೆ ಏನು ದೋಷಗಳು ಇರತ್ಯೋ ಅದರಿಂದ ಅವ್ರು ಮುಕ್ತರಾಗ್ತಾರೆ ಅಂದ್ರು, ಈ ಸಿದ್ಧಾಂತವನ್ನು ಅಳವಡಿಸೋದ್ರಿಂದ ಅಂತಂದ್ರು. ಯಾಕೆಂದ್ರೆ 3 ಗುಣದ ವ್ಯಾಪಾರದಲ್ಲಿ ಏನ್ ಗೊತ್ತಾಗತ್ತೆ ಅವ್ರಿಗೆ, ನಾನ್ ಬಂದು ಈ ದೇಹ ಅಂತ ತಿಳ್ಕೊತಾರೆ, ಇಲ್ಲ ಈ ದೇಹ ನನ್ನ ಒಂದು ಒಡೆತನಕ್ಕೆ ಇದೆ ಅಂತ ಒಳಪಟ್ಟಿದೆ ಅಂತ ತಿಳ್ಕೊತಾರೆ, ಇಲ್ಲ ಅಂದ್ರೆ ನಾನು ಏನು ನನ್ನ ಹತ್ರ ಇದೆಯೋ ಪದಾರ್ಥಗಳು ಅದೆಲ್ಲ ನಂದು ಅಂತ. ಅಂದ್ರೆ ಈ ಒಂದೊಂದು ಇದ್ರೆ ಕೂಡ ಸಾಕು, ಒಂದಿದ್ರೆ ಎಲ್ಲ ಇದೆ ಅಂತವೇ ಅರ್ಥ. ಯಾವ್ದೊಂದಿದ್ರೆ ಅವ್ರಿಗೆ ಅದ್ರಲ್ಲಿ ಅಂದ್ರೆ ಏನು, ಈ ಜಡವಾದ ಪ್ರಪಂಚ ಏನಿದೆಯೋ ಅದಕ್ಕೂ ನನಗೂನು ಏನು ಸಂಬಂಧ ಅಂತ ಅನ್ನೋದು ಅವ್ರಿಗೆ ಗೊತ್ತಿಲ್ಲ ಅಂತ ಅನ್ನೋದೇ ಆಗತ್ತೆ. ಜಡವಾದ ಪ್ರಪಂಚದಲ್ಲಿ ಇರೋಂಥದ್ದು ಜಡವಾದ ದೇಹ ಕೂಡ ಒಂದು, ಆ ದೇಹವೇ ನಾನು ಅಂತ ತಿಳ್ಕೊಂಡ್ರೆ ಅದೇಗ ಸತ್ಯ ಆಗೋದು. ದೇಹ ಅಂತ ಅನ್ನೋದು ಉಳಿದು ಹೋಗಿರತ್ತಲ್ಲ, ಆ ಜೀವ ಆ ದೇಹನ ಬಿಟ್ಟು ಹೋಗ್ತಾನ, ಅವಾಗ ಅವನಿಗೆ ಹೆಂಗ ದೇಹ ಆಗೋದು. ಮತ್ತು ಅದು ಬಿಟ್ಟು ಇನ್ನೊಂದು ಸುಪ್ತ ಪ್ರಜ್ಞೆಯಲ್ಲಿ ಕೂಡ ಯಾವನು ಕೂಡ ಈ ದೇಹ ನಾನು ಅಂತ ಯಾರು ಹೇಳೋದಿಲ್ಲ. ನನ್ ಕಾಲ್ ನೋವು ಕೈ ನೋವು ಅಂತ ಡಾಕ್ಟರ್ ಹತ್ರ ಹೋಗಿ ಹೇಳ್ತಾನ. ಯಾರು ಬಂದು ನನ್ನ ದೇಹದಲ್ಲಿ ನೋವಿಲ್ಲ ನಾನೇ ನೋವು ಅಂತ ಯಾರಾದ್ರೂ ಹೇಳ್ತಾನೆ? ನನ್ನ ಕಾಲಿಗೆ ನೋವು ನನ್ನ ದೇಹದಲ್ಲಿ ನೋವು ಇದನ್ನ ತಾನು ಹೇಳ್ತಾರೆ. ಅಂದ್ರೆ ನಂದು ಅಂತ ಅನ್ನೋಂಥದ್ದು ಅವ್ರಿಗೆ ಇದೆ, ಆದ್ರೆ ನಾನೇ ದೇಹ ಅಂತ ಅನ್ನೋಂಥದ್ದು ಹೆಚ್ಚು ಜನಕ್ಕೆ ಇರಕ್ಕಿಲ್ಲ. ಅಂದ್ರೆ ಸುಪ್ತ ಪ್ರಜ್ಞೆಯಲ್ಲಾದ್ರೂ ಇರಕ್ಕಿಲ್ಲ. ದೇವರು ಈ ದೇಹ ಅಂತ ಅನ್ನೋದು ಬೇರೆ ನಾನು ಬೇರೆ ಅಂತ ಅನ್ನೋಂಥದ್ದೆಲ್ಲ ಅವರು ತುಂಬಾ ಸ್ಪಷ್ಟವಾಗಿ ಅಂದ್ರೆ ಜೀವ ವೇದ ಜೀವ ಜಡ ಭೇದ ಅಂತ ಏನು ಆಚಾರ್ಯರು ಕೊಟ್ರು, ಅವ್ರು ಆ ಪ್ರಪಂಚದ ಅಂದ್ರೆ ಅವ್ರಂದ್ರು ಪ್ರಕೃಷ್ಟವಾದ ಪಂಚಭೇದದಿಂದ ಕೂಡಿದ್ದು ಅಂತ ಆ ಶುದ್ಧವಾದ ಆ ತತ್ವವನ್ನು ತಿಳಿಸಿ ಕೊಟ್ಟವ್ರು ಆಚಾರ್ಯರು. ಅದಕ್ಕೆ ನಿರ್ದೋಷನಾಗುವನು ಅಂದ್ರೆ, ಯಾಕೆಂದ್ರೆ ಅವನಿಗೆ ತದ್ವತ್ತಾಗಿ ಆ ಪ್ರಪಂಚದಲ್ಲಿರುವಂತ ವಸ್ತುಗಳ ಅರಿವು ಬರುತ್ತೆ. ಅದು ಸಾಧಾರಣವಾಗಿ ಬರುತ್ತೆ ಅಂತ ಹೇಳಲ್ಲ. ಇವಾಗ ಒಂದು ಪಂಚಭೇದ ನಂಗಿದೆ ಅಂತ ಗೊತ್ತು, ಅದು ಮಾತ್ರದಲ್ಲೇ ನಮ್ಗೆ ಅರಿವು ಬಂದಿಡೋಂತಿಲ್ಲ. ಅದಕ್ಕೆ ಬೇಕಾದಷ್ಟು ಉಪಾಸನೆ ಮಾಡ್ಬೇಕು. ಅದಕ್ಕೆ ಅವರು ನಿರ್ಧಾರದಿಂದ ಅವನ್ನ ಉಪಾಸನೆ ಮಾಡಿದಾಗ ಅದು ನಮ್ಗೆ ಗೋಚರ ಆಗತ್ತೆ. ಆ ಕೊನೆಯದಾಗಿ ಏನಾಗತ್ತೆ, ನಿರ್ದೋಷನಾಗುವನು ಅಂತ. ಆ ಸ್ವಲ್ಪ ಚಿಕ್ಕ ಚಿಂತನೆಯಲ್ಲೇ ಅವ್ನು ನಿರ್ದೋಷನಾಗ್ತಾನ. ದೇಹದಲ್ಲಿ ಒಂದು ಬಾಧೆ ಬಂದ್ರೆ ಇದು ಸಹಜ ತಾನೆ ಅಂತ ತಿಳ್ಕೊತಾನ. ಯಾಕೆಂದ್ರೆ ಅದು ಭಗವದ್ಗೀತೆಯಲ್ಲಿ ಹೇಳಿದೆ, ಅದರೊಡ ಪ್ರಮೇಯ ಅರ್ಥವನ್ನು ಆಚಾರ್ಯರು ತಿಳಿಸಿಕೊಟ್ರು. ದೇಹ ಅಂತ ಅನ್ನೋಂಥದ್ದೇ ನೀನಲ್ಲ, ದೇಹಿನೋಸ್ಮಿನ್ ಅಂತಂದ್ರು. ದೇಹಿನಃ ಅಂತಂದ್ರೆ ಯಾರಿಗ್ ದೇಹ ಇದೆಯೋ ಅವನು ಅಂತಾರೆ. ಆ ದೇಹಿನೋಸ್ಮಿನ್ ಅಂತ ಅನ್ನುವಾಗ ದೇಹವನ್ನು ತೊಟ್ಟಿರೋಂತವ ಅಂತ ಅರ್ಥ. ಅವನು ಯಾವಾಗ್ಲೂ ಇರುವ ಅಂತಂದ. ಅವನಿಗೆ ಒಂದು ನಾಶವೇ ಇಲ್ಲ, ಅವನಿಗೆ ಯಾವುದ್ರಿಂದವೂ ನಾಶ ಇಲ್ಲ ಅಂತಂದ. ಈ ನಾಶ ಇಲ್ಲ ಹಂಗ ರಕ್ಷಣೆ ಮಾಡ್ತಾ ಇರುವಂತ ಪರಮಾತ್ಮನಿಂದ ಅಂತೆಲ್ಲ ತೋರಿಸಿಕೊಡ್ತಾರೆ. ಅದೆಲ್ಲ ಅಂತ ಒಂದು ಮನಸ್ಥಿತಿ ಆ ಜ್ಞಾನ ಅಂತ ಅನ್ನೋದು ನಮಗೆ ಚೆನ್ನಾಗಿ ಗಟ್ಟಿಯಾಗಿ ಬಿಡ್ತು ಅಂತಂದ್ರೆ ಈ ಹೊರಗಿರುವಂತದ್ರಲ್ಲಿಂದ ಅಷ್ಟು ದುಃಖ ಆಗ್ಲಾರ್ದು. ಅದು ನಾವು ಮಾತಿಗೆ ಹೇಳ್ತೇವೆ ಅಂತಿಲ್ಲ, ದಾಸರುಗಳು ಅಲ್ಲ ಅದನ್ನು ಅನುಭವಿಸಿದ್ದಾರೆ. ಅವ್ರಿಗೆ ಎಷ್ಟೇ ಕಷ್ಟ ಬಂದ್ರು ಕೂಡ ಅದರಿಂದ ಅವ್ರು ಬಾಧಿತರಾಗ್ಲಿಲ್ಲ. ಅದು ಅವರೋಡ ಸಹಜವಾದದ್ದು ಅಂತ ತಿಳ್ಕೊಂತ ಇದ್ರು. ಸಂಸಾರ ಅಂದ್ರೆ ಅತ್ತಾನೆ, ಅದರಿಂದ ಏನಾದ್ರು ಬೇರೆ ಆಗಿದ್ಯಾ? ಸಂಸಾರದಲ್ಲಿ ಹಾಗೆ ಈಜ್ಕೊಂಡು ಹೋಗ್ಬೇಕು, ದೇವ್ರ ನಾಮನ್ನ ಹೇಳ್ತಾ ಅದಕ್ಕೆ ಬಾಧೆಗೊಳಗಾಗ್ಬಾರ್ದು ಅಂತ ತಿಳಿಸಿಕೊಟ್ರು ದಾಸರೆಲ್ಲ. ಅದನ್ನ ಇಲ್ಲಿ ಹೇಳ್ತಾರೆ, ನಿರ್ದೋಷನಾಗುವನು ಅಂತ. ಏನೆಂಬೆನಯ್ಯ ಕರುಣಾಬ್ದಿಯೋ ಅಂತಂದ್ರು. ಈ ನಮ್ಮ ಗುರುರಾಯರು ಅಂತ ಕರುಣದ ಒಂದು ಸಮುದ್ರವಾಗಿದ್ದಾರೆ ಅಂತಂದ್ರು. ಕಾಣೋ ನಮ್ಮ ಗುರುರಾಯರು ಅಂತ. ಈ ಆಚಾರ್ಯರು ಒಡ ಮಹಿಮೆ ಅಂತ ಅನ್ನುವಂಥದ್ದು ಅವರೋಡ ಆ ಒಂದು ಅವ್ರು ಕೊಟ್ಟಿರೋಂತ ಒಂದು ವಾಕ್ಯಗಳು ಅಂತ ಅನ್ನೋಂಥದ್ನ ಅನುಸಂಧಾನ ಮಾಡೋದ್ರಿಂದ ಅವ್ರವ್ರೇ ಅದನ್ನ ಗುರ್ತು ಮಾಡ್ಕೋಬಹುದು. ಅಂತ ಮಹಿಮಾಶಾಲಿಗಳು ಅಂತಾರೆ. ನೀವೇನ್ ಅರ್ಥ ಮಾಡ್ಕೊಳಕ್ ಹೊರಟ್ರೋ ಅದ್ ನಿಮ್ಗೆ ಅರ್ಥ ಆಗೋ ಹಂಗ ಅವ್ರು ಮಾಡ್ತಾರೆ. ಗುರು ಅಂತ ಅವ್ರಿಗೆ ಶರಣಾದ ಗುರು ರಾಯರು ಅಂತಂದ್ರು. ಅಬ್ಧಿ ಮೇಖಲದೊಳು ಅಜ್ಞಾನ ವ್ಯಾಪಿಸಿ ಬದ್ಧ ಭವದೊಳು ನೆಲೆಗಾಣದೆ ಬಿದ್ದು ಹೊರಳುತ್ತಿರೆ ಜೀವೇಶ ಒಂದೆಂದು ಶ್ರದ್ಧೆ ಇಲ್ಲದೆ ಸುಜನ ಬಳಲುತ್ತಿರಲು ಉದ್ಧರಿಸುವೆನೆಂದು ಅತಿ ತೀವ್ರದಲ್ಲಿ ಅಲ್ಲಿ ತನಕ ಓದೋಣ.
ಅಂದ್ರೆ ಇಲ್ಲಿ ಲೋಕದಲ್ಲಿ ಬಂದು ಆ ಅಜ್ಞಾನ ಅಂತ ಅನ್ನೋದು ತುಂಬಾ ವ್ಯಾಪಕವಾಗಿದೆ. ಎಲ್ಲಿ ಇದೆ, ಏನಿದೆ, ಎಷ್ಟು ಅಜ್ಞಾನ ಇದೆ, ಇದನ್ನು ಬಂದು ಆ ಒಂದೊಂದು ಫಿಲಾಸಫಿನ ನಾವು ನೋಡ್ರೆ ನಮಗೆ ಗೊತ್ತಾಗುತ್ತೆ. ಫಿಲಾಸಫಿಯಲ್ಲಿ ಬಂದು 21 ಬಂದು ಖಂಡನೆ ಮಾಡಿದ್ದಾರೆ ಆಚಾರ್ಯರು ಅಂತ ಅನ್ನೋದನ್ನ ನಾವು ಕೇಳ್ತಾ ಇರ್ತೇವೆ. ಆ 21 ಖಂಡನೆ ಮಾಡಿದ್ದಾರೆ ಅಂದ್ರೆ ಹೇಗೆ ಅದು ಅಷ್ಟೊಂದು ಇದೆ ಅಲ್ವಾ, ಅದಕ್ಕೆ ಅವ್ರು ಖಂಡನೆ ಮಾಡ್ಬೇಕಾಯ್ತು. ಏನೇನ್ ವಿಚಾರಗಳು ವೇದ ಹೇಳತ್ತೆ, ಬ್ರಹ್ಮಸೂತ್ರ ಹೇಳತ್ತೆ, ಅದನ್ನೆಲ್ಲ ಬಿಟ್ಟು ಬೇರೆದೇದೋ ತಾತ್ಪರ್ಯಗಳನ್ನು ಹೇಳುವಂಥದ್ದು ಅಂತ ಅನ್ನೋಂಥ ಕ್ರಮ ಅಲ್ಲಿ ಇತ್ತು. ಗುಂಪಾಗಿರುವಂತ ಜನರು ಸೇರ್ತಾಯಿ ಅದನ್ನೆಲ್ಲ ಕೇಳ್ಕೊಂಡು ಅದ್ ಸರಿಯಾ ತಪ್ಪ ಅಂತ ಅವ್ರ ಮನಸ್ಸಲ್ಲೇ ಅವ್ರ ಗೊಂದಲಕ್ಕೆ ಈಡಾಗಿದ್ರು ಜನರು. ಅಂತ ಜನರು ಕೆಲವರು ಶ್ರದ್ಧೆ ಇಲ್ಲದೆ ಇರುವಂತವ್ರು ಇದ್ರು. ಈ ಲೋಕದಲ್ಲಿ ಅಬ್ಧಿ ಮೇಖಲದೊಳು ಅಜ್ಞಾನ ವ್ಯಾಪಿಸಿ, ಮೇಖಲ ಅಂತಂದ್ರೆ ಗುಂಪಾಗಿರುವಂತ ಜನಗಳು, ಅವರಲ್ಲಿ ಬದ್ಧ ಭವದೊಳು ನೆಲೆಗಾಣದೆ, ಈ ಅವ್ರಿಗೆ ಬಂಧನ ಅಂತ ಅನ್ನೋದು ಇದೆ, ತ್ರಿಗುಣಾತ್ಮಕವಾಗಿರುವಂತ ಬಂಧನ ಇದೆ. ಅವ್ರ ಮನಸ್ಸು ಅಂತ ಅನ್ನುವಂಥದ್ದು ಅವರು ಹಿಂದೆ ಹೇಳಿರುವಂಥದ್ದು ಅದೆಲ್ಲ ಅವ್ರಿಗೆ ಬಂದು ಒಂದು ಪರಿಣಾಮ ಬೀರ್ತಾ ಇರುತ್ತೆ. ನಮ್ಮ ಚಿಂತನೆ ಹಂಗಿರತ್ತೆ ಅಂತಾರೆ. ನಾವು ಹಿಂದೆ ಕೇಳಿದ್ದನ್ನು ಇಟ್ಕೊಂತ ನಾವೇನಾದ್ರೂ ಒಂದು ಡಿಸಿಷನ್ಗೆ ಬರ್ತೇವೆ. ಇದು ಯಾಕೆ ಬಂತು ಹೀಗೆ, ಅದು ಏನು ಲೌಕಿಕ ಸಮಾಚಾರದಲ್ಲೇ ಹಾಗೆ. ಅದೇ ತರನೇ ಇದು, ಅದಕ್ಕೆ ಅದು ಬಂಧನಕ್ಕೆ ಒಳಪಟ್ಟಿರ್ತೇವೆ ನಾವು. ಆ ಬಂಧನ ಅಂತ ಅನ್ನೋದನ್ನ ಇಲ್ಲಿ ಹೇಳ್ತಾರೆ. ಬಿದ್ದು ನಾವು ಬಂದು ನೆಲೆಗಾಣದೆ, ಎಲ್ಲಿದೆ ನೆಲೆ ಅಂತವೇ ಗೊತ್ತಾಗಲ್ಲ, ಎಲ್ಲಿ ನಿಂತ್ರು ಅದು ಬಂದು ಇನ್ನೂ ಆಳಕ್ಕೆ ನಮ್ಗೆ ಅಂಧಕಾರಕ್ಕೆ ಹೋಗ್ತಾ ಇದೆ ಅಂತ, ಕುಸಿತಾ ಇದೆ ನೆಲ ಅಂತ ಅವ್ರಿಗೆ ಅನಿಸ್ತಾ ಇತ್ತು. ಬಿದ್ದು ಹೊರಳುತ್ತಿರೆ ಏನು ಅಂದ್ರೆ ಅವ್ರಿಗೆ ಜೀವೇಶ ಒಂದೇ ಎಂದು ಶ್ರದ್ಧೆ ಇಲ್ಲದ ಸುಜನ ಬಳಲುತ್ತಿರಲು ಅಂತಾರೆ. ಇದು ಏನು, ಇದು ಜೀವರು ಒಂದೇ, ಪರಮಾತ್ಮ ಒಂದೇ, ಜೀವನು ಪರಮಾತ್ಮನು ಒಂದೇ, ಇಂಥ ವಿಚಾರ ಎಲ್ಲ ಹೇಳ್ತಾರಲ್ಲ, ಇದು ಹೇಗಾಗೋದು ಅಂತ. ಇದ್ರಲ್ಲಿ ನಾವ್ ಹೆಂಗ್ ಶ್ರದ್ಧೆ ಇಡೋದು? ಶ್ರದ್ಧೆ ಇಲ್ಲದೆ ಅಂತಂದ್ರೆ ಈ ವಿಚಾರದಲ್ಲಿ ಅವ್ರಿಗೆ ಶ್ರದ್ಧೆ ಇಲ್ಲ. ಎದ್ರಲ್ಲಿ ಅಂದ್ರೆ ಜೀವೇಶ ಒಂದೇ ಅಂತ ಇದನ್ನು ಬಂದು ಸಾರ್ತಾ ಇದ್ದ ಮತ ತುಂಬಾ ವ್ಯಾಪಕವಾಗಿ ಇತ್ತು. ಅದು ಆ ಏನು ಮೋನಿಸಮ್ ಅಂತಂತೆ, ಒಂದೇ ಒಂದು ತತ್ವನ ಹೇಳತ್ತದು. ಅದನ್ನ ಬಂದು ಅದ್ರಲ್ಲಿ ಅವ್ರಿಗೆ ಶ್ರದ್ಧೆ ಇರ್ಲ. ಯಾರಿಗೆ ಅಂದ್ರೆ ಸುಜನರಿಗೆ ಅಂತಾರೆ. ಬಳಲುತ್ತಿರಲು ಏನು ಇದು ಸತ್ಯ ಇಲ್ಲಪ್ಪ ಅಂತ ಇದ್ರು, ಆದ್ರೆ ಅವ್ರಿಗೆ ಏನ್ ಸತ್ಯ ಅಂತ ಗೊತ್ತಾಗ್ತಿಲ್ಲ. ಇದನ್ನು ಬಂದು ಆ ಮಧ್ವವಿಜಯದಲ್ಲಿ ಚೆನ್ನಾಗಿ ಹೇಳ್ತಾರೆ. ಆ ಒಂದು ಸನ್ಯಾಸಿ, ಬಿಡಿ ಸನ್ಯಾಸ ಇದ್ರು, ಅವ್ರಿಗೆ ಹಂಗಾಗಿತ್ತು. ಆಚಾರ್ಯರ ಗುರುಗಳೇ ಅವ್ರ ಗುರುಗಳು ಅವ್ರಿಗೆ ಬಂದು ಅದನ್ನ ಹೇಳಿ ಹೋದ್ರು ಅಂತಾರೆ. ಹೋಗೋ ಕಾಲದಲ್ಲಿ, ಸಾಯೋ ಕಾಲದಲ್ಲಿ ಅವ್ರು ಹೇಳಿದ್ರು, ಉಪಾಸನೆ ಅಂತ ಅನ್ನುವಂಥದ್ನ ಬಂದು ಪರಮಾತ್ಮನಲ್ಲಿ ಸರ್ವ ಗುಣಗಳಿದೆ ಅಂತ ತಾನೇ ಚಿಂತಿಸ್ಬೇಕಪ್ಪ ಅಂತ ಅವ್ರಿಗೆ ಹೇಳಿದ್ರಂತೆ. ಬೇರೆ ತರ ಇದು ಬೋಧನೆ ಮಾಡ್ತಾ ಇದೆ ಈ ಭಾಷೆ ಅಲ್ಲ, ಆದ್ರೆ ಅದು ಬಂದು ಸತ್ಯ ಅಂತ ನನ್ಗೆ ಅನ್ಸೋದಿಲ್ಲ ಅಂತ ಅಂದ್ರಂತೆ. ಅಂದ್ರೆ ಅವ್ರಿಗೆ ಅದ್ರಲ್ಲಿ ಶ್ರದ್ಧೆ ಇಲ್ಲ. ನೀನೇ ಈಶಾ ಅಂತ ಅನ್ನುವಂಥದ್ರಲ್ಲಿ ನನ್ಗೆ ಶ್ರದ್ಧೆ ಇಲ್ಲ, ನೀನು ಪರಮಾತ್ಮ ಈಶಾ, ಅವನಲ್ಲಿ ಎಷ್ಟೋ ಗುಣಗಳಿದೆ ಅಂತ ಅನ್ನೋದನ್ನ ಚಿಂತಿಸ್ಬೇಕು ಅಂತ ಅವರಿಗೆ ಬೋಧನೆ ಮಾಡಿ ಅವ್ರು ಸತ್ರು ಅಂತಾರೆ. ಆದ್ರೆ ಇಲ್ಲಿ ನೋಡೊಂದು ಸುಜನರಿಗೆ ಬಂದು ಜೀವೇಶ ಭೇದ ಇದೆ ಅಂತವೇ ಅವ್ರಿಗೆ ಮನಸ್ಸಲ್ಲಿ ಇತ್ತು. ಯಾವಾಗ್ಲೂ ಕೂಡ ಸುಪ್ತ ಪ್ರಜ್ಞೆಯಲ್ಲಿ ಈ ಜೀವನಿಗೆ ಅದಿರತ್ತೆ ಅಂತಾರೆ. ಯಾಕೆಂದ್ರೆ ನಾವು ದೇವ್ರೇ ಗತಿ ಅಂತ ಹೇಳಿದ್ರೆ ಕೈನ ಮೇಲೆ ತುಕ್ತೇವು. ದೇವ್ರೇ ಗತಿ ಅಂತ ಕಾಲಕ್ಕೆ ಯಾರು ತೋರ್ಸಲ್ಲ, ಮೇಲೆ ತೋರಿಸ್ತಾರೆ ಅಂದ್ರೆ ನಾನು ಅಂತ ಕೂಡ ತೋರ್ಸಲ್ಲ. ನಾನು ಅಂತ ಅನ್ನುವಾಗ ನಮ್ಮ ಹೃದಯವನ್ನು ತೋರಿಸ್ತೇವೆ. ಇದನ್ನ ನೀವು ಯಾವ ದೇಶದವ್ರನ್ನ ಬೇಕಾದ್ರೆ ಕೇಳ್ರಿ, ಓನ್ಲಿ ಗಾಡ್ ನೋಸ್ ಅಂತ ಕೈ ತಂದು ತುಕ್ತಾರ ಅವರೆಲ್ಲ. ಐನೋ ಅಂತಂದ್ರೆ ಅವ್ರ ಹೃದಯವನ್ನೇ ತೋರಿಸ್ತಾರೆ ಎಲ್ಲಾರು. ಅಂದ್ರೆ ಹೃದಯದಲ್ಲಿ ಈ ಜೀವ ಬಂದು ಕೂತಿದ್ದಾನ, ಆದ್ರೆ ಆ ಭಗವಂತ ಅಂತ ನಾವು ಮೇಲೆ ಇದ್ದಾನ ಅಂತಂದ್ರೆ ಅವನು ಬಂದು ಉಚ್ಚನಾಗಿದ್ದಾನ, ನಮ್ಗಿಂತ ಸರ್ವೋತ್ಕೃಷ್ಟನಾಗಿದ್ದಾನ ಅಂತ ಅನ್ನೋದನ್ನ ನಾವು ಸುಪ್ತ ಪ್ರಜ್ಞೆಯಲ್ಲಿ ಕೂಡ ಒಪ್ಕೊಂಡೇ ಇದ್ದೇವೆ. ಅದಕ್ಕೆ ನಾವು ಕೈನ ಮೇಲೆ ಎತ್ತುತ್ತೇವೆ. ಭಗವಂತನೇ ಅವನೇ ರಕ್ಷಿಸ್ಬೇಕು ಹಾಗೆಲ್ಲ ನಾವು ಏನೋ ಗೊತ್ತಿಲ್ದೇನೆ ಮಾತಾಡುವಾಗ ಕೂಡ ನಮ್ಮ ಕೈಯಿನ ಭಾಷೆಯೇ ಅದು ಹೇಳುತ್ತೆ ಅಂತ. ಇದು ಆಚಾರ್ಯ ನಮ್ಮ ಗುರುಗಳು ತುಂಬಾ ಹೇಳೋರಿದ್ನ. ಅವ್ರವ್ರಿಗೆ ಅದು ಗೊತ್ತಿರತ್ತೆ. ಆತರ ಸುಜನರಿಗೆ ಗೊತ್ತಿತ್ತು, ನಾನೇನು ದೇವ್ರಲ್ಲ, ದೇವ್ರು ಎಷ್ಟೋ ಎತ್ತರದಲ್ಲಿ ಇದ್ದಾನ ಅಂತ. ಅದರಿಂದ ಅವ್ರು ಬಳಲ್ತಾ ಇದ್ರು, ಏನಪ್ಪಾ ಸತ್ಯ, ಏನು ನನ್ಗೆ ಗೊತ್ತಾಗ್ತಾ ಇಲ್ಲ ಅಂತ. ಅವಾಗ ಇವ್ರನ್ನ ಉದ್ಧರಿಸ್ಬೇಕು ಅಂತಂದು ಆಚಾರ್ಯರು ಬಂದು ಅತಿ ತೀವ್ರದಲ್ಲಿ ಬಂದ್ರು ಅಂತಂದ್ರು. ಅಸ್ಯಾವಿಷ್ಕರ್ತು ಕಾಮಂ ಕಲಿಮಲ ಕಲುಷೆ ಅಸ್ಮಿನ್ ಜನೆ ಜ್ಞಾನ ಮಾರ್ಗಂ, ಹಂಗೆ ಅಂತಂದ್ರು. ಅವರು ದೇವತಾ ಪುರುಷರಾಗಿ ಬಂದ ಈ ಆಚಾರ್ಯರು ಮುಖ್ಯ ಪ್ರಾಣರ ಅವತಾರ. ಆ ಚಂದ್ರ, ಇಂದ್ರ ಎಲ್ಲ ಶೇಷಾದಿಗಳು ಇವರನ್ನು ಪೂಜಿಸಿ ಇವರನ್ನು ಬಂದು ಪ್ರಾರ್ಥನೆ ಮಾಡಿದಾಗ ಅವರು ಈ ಲೋಕದಲ್ಲಿ ಬಂದ್ರು. ಅವ್ರು ಪಾರಮೇಶ್ಯ ಪದವನ್ನು ಹೊಂದುವಂತವ್ರು.
ಅವರು ಆ ಬ್ರಹ್ಮ ಪದವಿಯನ್ನು ಸೇರುವಂತವ್ರು ಅಂತ ಶ್ರೇಷ್ಠವಾದ ತತ್ವ ಅಂತಂದ್ರು. ಜೀವೋತ್ತಮರು ಅಂತಾರ. ಆ ಜೀವೋತ್ತಮರಲ್ಲಿ ಜ್ಞಾನ ಅಂತ ಅನ್ನೋದು ಎಷ್ಟು ಎತ್ತರದಲ್ಲಿರೋದು, ಆ ಎತ್ತರವನ್ನು ನಾವು ಚಿಂತಿಸ್ಬೇಕು. ಅದಕ್ಕೆ ಆದ್ರೆ ಅವರು ಆ ಕರುಣಾಬ್ದಿಯಿಂದ ಅವರು ಲೋಕದಲ್ಲಿ ಬಂದ್ರು. ಎಷ್ಟೋ ದೊಡ್ಡ ಇವಾಗ ಒಂದು PhD ಅಂತ ಅನ್ನುವಂಥದ್ದು ಓದಿರೋಂಥವ್ರು ಒಬ್ರು ಇರ್ತಾರೆ. ಅವರು ಪ್ರೀತಿಯಿಂದ ತಮ್ಮ ಜನರು ಅವ್ರ ಹತ್ರ ಬಂದು ಈ ಸಬ್ಜೆಕ್ಟ್ ಅಲ್ಲಿ ನೀವು ನಮ್ಗೆ ಸ್ವಲ್ಪ ಹೇಳ್ಬೇಕು ಅಂತ ಕೇಳ್ತಾರೆ. ಈ ಮಕ್ಳಿಗೆಲ್ಲ ನಾನು ಯಾಕೆ ಹೇಳಿ ಇವಾಗ ಅಂತ, ನನ್ನ ಸಬ್ಜೆಕ್ಟ್ ಎಷ್ಟು ದೊಡ್ಡದು ಗೊತ್ತಾ, ಅವ್ರಿಗೆಲ್ಲ ಏನು ಅರ್ಥವೇ ಆಗ್ಲಾರ್ದು ನಾನು ಯಾಕೆ ಬರ್ಲಿ ನಿಮ್ ಸ್ಕೂಲ್ಗೆ ಅಂತ ಅವ್ರು ಹೇಳಿದ್ರೆ ಅದೆಷ್ಟು ಹೋಗ್ಲಿ ಬಿಡು ಅವ್ರು ಅಷ್ಟು ದೊಡ್ಡವರು ಅಂತ ಅದರಿಂದ ಅವ್ರು ಬರೋದಿಲ್ಲ ಅಂತಂದು ನಾವು ಬಿಟ್ಟು ಬಿಡ್ಬೇಕಾಗತ್ತೆ. ಆದ್ರೆ ಯಾರೋ ಒಂದು ಆ ತರದವರು ತುಂಬಾ ಕರುಣೆ ಇರತ್ತೆ ಜನರಿಗೆ ತಿಳಿಸೋಕು ಈ ಬಗ್ಗೆ, ಅವ್ರಿಗೆ ಏನು ಅವ್ರು ಅದ್ಲಿ PhD ಮಾಡಿದಾರೋ ಅದ್ರ ಬಗ್ಗೆ ಅವರಿಗೆ ತುಂಬಾ ಪ್ರೇಮ ಇತ್ತು ಅಂದ್ರೆ ಅವಾಗ ಅವ್ರಿಗೆ ಏನ್ ಅನ್ಸತ್ತೆ ಅಂದ್ರೆ ಈ ಒಂದು ಸಬ್ಜೆಕ್ಟ್ನ ಇನ್ನೊಂದ್ 4 ಜನಕ್ಕೆ ಇದ್ರ ತಿಳುವಳಿಕೆನ ನಾನು ಕೊಡ್ಬೇಕು. ಈಗ ಪುಟಾಣಿ ಮಕ್ಕಳು ಇರ್ತಾರೆ, ಅವ್ರಿಗೇನ್ರಿ ತಿಳಿಯೋದು ಹೇಳಿದ್ರೆ, ಆದ್ರೆ ತಿಳಿಲ್ಲ ಅಂದ್ರೆ ಕೂಡ ಅವ್ರ ಮನಸ್ಸಲ್ಲಿ ಇದು ಜಾಗೃತ ಆಗ್ಬೇಕು. ನೋಡು ನಾನು ಈ ತರ ಸ್ಪೇಸ್ ರಿಸರ್ಚ್ ಮಾಡಿದ್ದೀನಿ, ಈ ಸ್ಪೇಸ್ ಬಗ್ಗೆ ಎಷ್ಟಿದೆ ಗೊತ್ತಾ, ಏನೇನೋ ಇದೆ, ಅದನ್ನ ಒಂದು ಅದ್ಭುತವಾಗಿ ಅವ್ರಿಗೆ ಅದ್ರ ರಚನೆ ಮಾಡಿ ಕೊಡುವಷ್ಟು ತಿಳುವಳಿಕೆ ಅವರಲ್ಲಿ ಇದೆ. ಅದನ್ನು ಯಾರು ಕೇಳ್ತಾರೋ ಅವ್ರು ಮತ್ತೆ ಅದನ್ನ ಆ ಸ್ಪೇಸ್ ಅಂತ ಅಂದ್ಕೂಡ್ಲೇನೆ ಅವ್ರಿಗೆ ಈ ಪ್ರೊಫೆಸರ್ನವೇ ನೆನಪು ಬಂದ್ಬಿಡುತ್ತೆ. ನಾನು ಕೂಡ ಅದನ್ನ ಅಧ್ಯಯನ ಮಾಡ್ಬೇಕು ಅಂತ ಅನ್ನೋಂಥ ಒಂದು ಜಾಗೃತಿ ಅವರಲ್ಲಿ ಪುಟ್ಟತ್ತೆ, ಉತ್ಸಾಹವೂ ಪುಟ್ಟತ್ತೆ. ಆ ತರ ಆಚಾರ್ಯರು ಬಂದು ಲೋಕದಲ್ಲಿ ಬಂದ್ರು. ಅವ್ರಿಗೇನು ಅಷ್ಟು ಎತ್ತರದಲ್ಲಿದ್ದಾರೆ, ಅವ್ರಿಗೆ ತಿಳಿದಷ್ಟು ಯಾರಿಗೂ ಅಂದ್ರೆ ಅವ್ರಿಗೆ ತಿಳಿದಷ್ಟು ಅವ್ರು ಕೊಟ್ರೆ ಯಾರು ಅದನ್ನ ಡೈಜೆಸ್ಟ್ ಮಾಡಕ್ಕಾಗ್ಲಾರ್ದು, ಅಷ್ಟು ಎತ್ತರದಲ್ಲಿರುವಂತ ಚಿಂತನೆಗಳು ಅವ್ರಿಗಿದೆ. ಆದ್ರೆ ಕೂಡ ಅವರು ಆ ಸಾಮಾನ್ಯರಿಗೆ ಜೀವ ಜಾತದಲ್ಲಿ ಇರೋ ಸಜ್ಜನರಿಗೆ ತಿಳಿಬೇಕು ಅಂತ ಅನ್ನೋಂಥದ್ಲಿಂದ ಅವ್ರು ಹುಟ್ಟಿದ್ರು. ಅದು ಅವ್ರ ಕರುಣೆ ತಾನೆ. ಆ ಕರುಣೆಯಿಂದ ಲೋಕದಲ್ಲಿ ಬಂದು ಜನರಿಗೆ ಹೇಳಿದ್ರು ಏನು ಅಂತ ಅನ್ನೋದನ್ನ ಇವಾಗ ಹೇಳ್ತಾರೆ. ಅವಿದ್ಯಾ ಕಾಮ ಕರ್ಮ ತತಿಗಳನ್ನು ಒದ್ದು ಕಡೆಗೆ ನೂಕಿ ಭೇದಾರ್ಥ ಮಾರ್ಗವ ತೋರಿ ಅಂತ. ಈಗ ಉಪನಿಷತ್ ಬೃಹದಾರಣ್ಯಕ ಉಪನಿಷತ್ತು ಅದರಲ್ಲಿ ಬಂದು ಈ ವಾಕ್ಯಗಳು ಬರುತ್ತೆ. ಅಂದ್ರೆ ಒಂದು ಚಿಂತನೆ ನಡೆಯುತ್ತೆ, ಈ ಲೋಕವನ್ನು ಯಾರು ಸೃಷ್ಟಿ ಮಾಡಿದ್ರು ಅಂತ. ಈ ಲೋಕ ಬಂದು ಸತ್ಯವ, ಇದನ್ನು ಸೃಷ್ಟಿ ಮಾಡಿದವನು ಯಾರು ಹಂಗೆಂತ ಅನ್ನೋಂಥ ಪ್ರಶ್ನೆ. ಆ ಪ್ರಶ್ನೆಗೆ ಬಂದು ಉತ್ತರ ಏನು ಹಂಗೆಂತ ಅವ್ರುಗಳು ಚರ್ಚೆ ಮಾಡ್ತಾರೆ ಆ ಉಪನಿಷತ್ತಲ್ಲಿ. ಅವಿದ್ಯಾ ಅಂತ ಅನ್ನೋಂಥದ್ರಿಂದವೇ ಹುಟ್ಟುಡ್ತು ಅಂದ್ರೆ ಯಾವುದು ಇಲ್ಲಂಗೆ ಇರೋಂತ ಒಂದು ತಿಳಿದೇನೆ ಒಂದು ತಾನವೇ ಹುಟ್ಟುಡ್ತು ಹಾಗೆ ಅಂತ ಹೇಳೋದು. ಇಲ್ಲ ಒಂದು ಕಾಮದಿಂದ ಹುಟ್ಟಿತು, ಒಂದು ಕರ್ಮದಿಂದ ಹುಟ್ಟಿತು. ಈ ಅವಿದ್ಯಾವೋ ಕಾಮವೋ ಕರ್ಮವೋ ಇದೆಲ್ಲ ಬಂದು ಒಂದು ಜಡವಾದ ವಸ್ತು, ಅದ್ ಹೇಗ್ ಬಂದು ಸೃಷ್ಟಿ ಮಾಡೋದು ಅಂತ ಆಚಾರ್ಯರು ಬಂದು ಹೇಳಿದ್ರು. ತತ್ವಾಭಿಮಾನಿ ವ್ಯಪದೇಶಾತ್ ಅಂತ ಇದೆ ಬ್ರಹ್ಮಸೂತ್ರದಲ್ಲಿ. ಇದು ಅದನ್ನ ಬಂದು ಅವರು ಅಭಿಮಾನಿ ದೇವತೆ ಅಂತ ಅನ್ನೋದನ್ನ ಎಲ್ಲಾ ಕಡೆಯಲ್ಲೂ ಹೇಳ್ತಾರೆ ಅಂತಂದ್ರು. ಏನೇನು ಒಂದು ಮಣ್ಣು ಮಾತಾಡಿತು, ಒಂದು ನೀರು ಮಾತಾಡಿತು ಅಂತೆಲ್ಲ ಬರುತ್ತೆ ವೇದದಲ್ಲಿ. ಅದಕ್ಕೇನ್ ಅರ್ಥ ಅಂತ ಜನರು ನಗ್ತಾ ಇದ್ರು. ನೀರ್ ಹೇಗ್ ಮಾತಾಡೋದ್ರಿ ಹಂಗೆ ಅಂತಂದ್ರೆ ನೀರಿಗ್ ಬಂದು ಅಭಿಮಾನಿ ಇದೆ, ಅದ್ ಮಾತಾಡಿತ್ತು ಅಂತ ಅರ್ಥ ಅಂತಂದ್ರು. ನೀವು ನೀರ್ ಮಾತಾಡಿತ್ತು ಅಂತ ಅಂದ್ಕೂಡ್ಲೆ ನೀರೇ ಮಾತಾಡಿತ್ತು ಅಂತಂದ್ರೆ ಜಡವಾದದ್ ಮಾತಾಡ್ಲಾರ್ದು, ಜಡ ಇಲ್ಲ ಹಂಗ ಚೇತನ ಅಲ್ಲಿ ಇದೆ ಅಂತ ತಿಳ್ಕೊಳ್ರಿ. ಜಡ ಚೇತನ ಭೇದ ಇದೆ. ಚೇತನ ಅಂತ ಅನ್ನುವಂಥದ್ದು ಅಭಿಮಾನಿತ್ವವನ್ನು ಹೊಂದಿರುವಂತ ಚೇತನ ಅಂದ್ರೆ ಅದು ಎತ್ತರವಾಗಿರುವಂತದ್ದು. ಇದೆಲ್ಲ ಅವ್ರು ತಿಳಿಸಿಕೊಟ್ಟಿದ್ ಮಾತು. ಅದನ್ನೆಲ್ಲ ದೂರ ಒದ್ದೋಡ್ಸಿದ್ರು. ನೀವ್ ಹೇಳೋಂಥದ್ದು ಏನು ಜಡ ಪದಾರ್ಥಗಳಿಂದವೇ ಸೃಷ್ಟಿ ಅಂತಂದ್ರೆ ಅದೆಲ್ಲ ಸರಿ ಇಲ್ಲ. ಒದ್ದು ಕಡೆಗೆ ನೂಕಿ ಭೇದಾರ್ಥ ಮಾರ್ಗವ ತೋರಿ, ಭೇದ ಅಂತ ಅನ್ನೋದನ್ನ ತಿಳ್ಕೊಳ್ರಿ ಅಂದ್ರು. ಏನು ಇದೆಯೋ ಅದನ್ನು ಒಂದು ಯಥಾವತ್ತಾಗಿ ತಿಳ್ಕೊಳ್ರಿ, ಹೇಗ್ ತಿಳಿಬೇಕೋ ಹಾಗೆ ತಿಳ್ಕೊಳ್ರಿ ಅಂದ್ರು. ಅಂದ್ರೆ ಈ ಪ್ರಪಂಚ ಅಂತ ಅನ್ನೋದು ಪ್ರಕೃಷ್ಟವಾದ ಪಂಚಭೇದಗಳಿಂದ ಕೂಡಿದೆ, ಅದನ್ನು ಸರಿಯಾಗಿ ತಿಳ್ಕೊಳ್ರಿ. ಮತ್ತೆ ಆ ಜಡದಲ್ಲಿ ಇರುವಂತ ಚಟುವಟಿಕೆಗೆ ಏನ್ ಕಾರಣ, ಜಡ ಹೇಗ ಬಂದು ಇವಾಗ ನೀರು ಅಂತ ಅನ್ನೋದು ಓಡ್ಕೊಂಡ್ ಬರ್ತಾ ಇರತ್ತೆ, ಅದು ಹೇಗ ಅದು ಓಡುತ್ತೆ. ಅದು ಮಣ್ಣು ಅಂತ ಅನ್ನೋದು ನೀವು ಮೌಂಟೇನ್ ಟಾಪ್ಸ್ ಇರುವಂತ ಮಣ್ಣು ಇರುತ್ತೆ, ಅದು ಕೂಡ ಕುಸಿದು ಕೆಳಗ್ ಬೀಳತ್ತೆ. ಇಲ್ಲ ಒಂದೇ ಕಡೆನೂ ಇರತ್ತೆ, ಅದ್ ಹೇಗಿರತ್ತೆ ಅದು. ಇದೆಲ್ಲ ಒಂದು ನಮ್ಗೆ ಮನಸ್ಸಲ್ಲಿ ಸಂಶಯ ಇರತ್ತೆ. ಆ ಒಂದು ಆಟಮ್ ಅಂತ ಅನ್ನುವಂಥದ್ದು ಇನ್ನೊಂದು ಆಟಮ್ ಜೊತೆಲೇ ಯಾಕೆ ಸೇರ್ಕೊಂಡಿದೆ, ಆ ಮಾಲಿಕ್ಯೂಲ್ ಬಂದು ಮಾಲಿಕ್ಯೂಲ್ ಆಗಿ ಸೇರ್ಕೊಂಡು ಹೇಗೆ ಈ ಕಲ್ಲಾಯ್ತು. ಅದ್ರೊಳಗೆ ಒಂದು ಅಟ್ರಾಕ್ಟಿವ್ ಫೋರ್ಸಸ್ ಅಂತ ಅನ್ನೋದು ಇದೆ ಅಂತ ಸೈನ್ಸ್ ಹೇಳುತ್ತೆ. ಒಂದು ಆಟಮ್ ಇನ್ನೊಂದು ಆಟಮ್ಗೆ ಅಟ್ರಾಕ್ಟ್ ಆಗ್ಬಿಡುತ್ತೆ ಎಲೆಕ್ಟ್ರಾನ್ಸ್ ಜಂಪಿಂಗ್ ಲಿಂದ. ಸುತ್ತುವರಿತಾ ಇರೋಂಥ ಎಲೆಕ್ಟ್ರಾನ್ಸ್ ಒಂದು ಲ್ಯಾಕ್ ಇತ್ತು ಅಂತಂದ್ರೆ ಅವಾಗ ಅದು ಜಂಪ್ ಆಗಿ ಅದು ಜಾಯಿನ್ ಆಗತ್ತೆ. ಒಟ್ಟಿಗೆ ಸೇರಿರೋದ್ರಿಂದ ಅದು ಮಾಲಿಕ್ಯೂಲ್ ಆಗಿ ಮಾಲಿಕ್ಯೂಲ್ ಎಲ್ಲ ಸೇರಿದಾಗ ಅದೊಂದು ಪದಾರ್ಥ ಅಂತ ಆಗತ್ತೆ. ಈ ಅಟ್ರಾಕ್ಟಿವ್ ಫೋರ್ಸ್ ಅಂತ ಅನ್ನೋಂಥದ್ದೇ ಬಂತು ಅಂದ್ರೆ ಫೋರ್ಸ್ ಎಲ್ಲಿಂದ ಬರ್ಬೇಕು,
ಆ ಫೋರ್ಸ್ ಅಂತ ಅನ್ನೋಂಥದ್ರಲ್ಲೇ ಒಂದು ಚೈತನ್ಯ ಇದೆ ಅಂತ ಅರ್ಥ. ಆ ಚೇತನ ಶಕ್ತಿತನ ಈ ತತ್ವಾಭಿಮಾನಿ ದೇವತೆಗಳು. ಆ ಏನು ಪದಾರ್ಥ ಇದೆಯೋ ಅದು ಹೇಗೆ, ಅದು ಒಂದು ನೀರು ಅಂದ್ರೆ ಅದು ಲೂಸ್ ಆಗಿರೋಂಥ ಮಾಲಿಕ್ಯೂಲ್ಸ್ ಅಂತಾರೆ, ಗಾಳಿ ಅಂದ್ರೆ ಮತ್ತಿಷ್ಟು ಲೂಸ್ ಆಗಿರುವಂತ ಮಾಲಿಕ್ಯೂಲ್ಸ್, ಅದೇ ಮಣ್ಣು ಅಂದ್ರೆ ಹತ್ರವೇ ಸೇರ್ಕೊಂಡಿರುವಂತ ಮಾಲಿಕ್ಯೂಲ್ಸ್. ಈ ತರ ಇರುವಂತ ಒಂದೊಂದು ಪದಾರ್ಥವನ್ನು ಕೂಡ ವಿಶ್ಲೇಷಣೆ ಮಾಡಿ ಅದರೊಡ ಅರ್ಥವನ್ನು ತಿಳ್ಕೊಳ್ಳೋದು ಅಂತ ಅನ್ನೋದು ಅದು ಕೊಟ್ರು ಆಚಾರ್ಯರು ಅಂತ. ಭೇದಾರ್ಥ ಮಾರ್ಗ ಅಂತಂದ್ರು. ಅದು ಡೀಟೇಲ್ಡ್ ಆಗಿ ಭೇದ ಅಂತ ಅನ್ನೋದೇನು ಅಂತ ಅನ್ನೋಂಥ ವಿಚಾರವನ್ನು ಅವರು ವಿಚಾರ ಮಾಡಿ ಅದನ್ನ ಹೇಳ್ರು ಅಂತ ಅನ್ನೋದಕ್ಕೆ ತಾನೆ ಜಗನ್ನಾಥ ದಾಸರು ಪಂಚಿಕೆಗಳನ್ನು ಪೇಳ್ದ ಭಾವಿ ವಿರಿಂಚಿ ಏನಿಪ ಆನಂದ ತೀರ್ಥರ ನೆನೆವೇನು ಅನ್ನೋದಿನವು. ಪಂಚಿಕೆಗಳು ಅಂತಂದ್ರೆ ಪಚಿ ವಿಸ್ತಾರ ಅಂತ ಅರ್ಥ. ಅವ್ರು ವಿಸ್ತಾರ ಮಾಡಿ ಹೇಳಿದ್ರು ಅಂತಾರೆ. ಏನ್ ವಿಸ್ತಾರ ಇತ್ತೋ ವೇದದಲ್ಲಿ ಏನ್ ಹೇಳಿದಾರೆಯೋ ಅದನ್ನೇ ವಿಸ್ತಾರ ಮಾಡಿದ್ರು. ವೇದದಲ್ಲಿ ಪಂಚರೂಪದಿಂದ ಪರಮಾತ್ಮ ಒಂದು ತತನಾಗಿದ್ದಾನ, ಅವನು ಎಲ್ಲಾ ಕ್ರಿಯೆಗಳನ್ನು ಮಾಡ್ತಾನ, ಇಂಥದ್ದು ಕೆಲವು ವಿಚಾರಗಳೆಲ್ಲ ಬಂದಿದೆ. ಆದ್ರೆ ಆ ವಿಚಾರಗಳು ಏನಿದೆಯೋ ಅದನ್ನ ಒಂದು ಜನರಿಗೆ ಅರ್ಥ ಆಗೋ ಹಂಗೆ ಯಾರು ಹೇಳಿದ್ರು? ಪಂಚ ಭೇದಾತ್ಮಕ ಪ್ರಪಂಚಕ್ಕೆ ಪಂಚರೂಪಾತ್ಮಕನೇ ದೈವ, ಪಂಚ ಶಕ್ರಾದಿಗಳು ಕಿಂಕರರು, ಇದೆಲ್ಲ ನಮ್ಗೆ ತಾರತಮ್ಯವನ್ನು ಹೇಳುವಂಥದ್ದು. ದೇವತಾ ಶಕ್ತಿಗಳು ಅಲ್ಲಲ್ಲಿ ತುಂಬಿದೆ ಅಂತ ಹೇಳುವಂಥದ್ದು. ಈ ಹರಿಯದನ್ನು ಸರ್ವಶ್ರೇಷ್ಠನಾದವ, ಅವನಿಗಾಗಿ ಎಲ್ಲ ಜೀವಜಾತವನ್ನು ಕೂಡ ಅವನೋಡ ಒಂದು ಕರುಣೆಗೆ ಬಂದು ಅವ್ರು ಅಪೇಕ್ಷೆ ಪಡ್ತಾರೆ. ಅಂದ್ರೆ ಜನರು ಸಜ್ಜನರು ಅವರು ಅದಕ್ಕೆ ಅಪೇಕ್ಷೆ ಪಡ್ತಾರೆ. ಇದ್ರೊಡ ವಿಚಾರ ತುಂಬಾ ಇದೆ, ಅದನ್ನು ಹೇಳಿದ್ದಾರೆ ಆಚಾರ್ಯರು ಅಂತ ಜಗನ್ನಾಥ ದಾಸರು ಆ ಪದ್ಯದಲ್ಲಿ ಹೇಳ್ತಾರೆ. ಮತ್ತೆ ಅವರು ಹರಿಕಥಾಂಸಾರದಲ್ಲಿ ತುಂಬಾ ಅದನ್ನ ನಿರೂಪಣೆ ಮಾಡಿ ಹೇಳ್ತಾರೆ. ಹೇಗ ಪರಮಾತ್ಮ ಈ ಜೀವನ್ಗಿಂತ ಭಿನ್ನವಾಗಿದ್ದಾನ ಅಂತ ಅನ್ನೋದನ್ನೆಲ್ಲ ತುಂಬಾ ವಿಚಾರ ಮಾಡಿ ಹೇಳಿದ್ದಾರೆ. ಈ ತರ ಈ ವಿಚಾರವನ್ನು ಇಲ್ಲಿ ನೆನಪು ಮಾಡಿಸ್ಕೊಳ್ರಿ ಅಂತಾರೆ. ಆಚಾರ್ಯರ ಒಂದು ಆ ಸಿದ್ಧಾಂತದ ಮಹಿಮಾ ಸುಳಾದಿ ಅಲ್ವಾ ಇದು. ಇದರಲ್ಲಿ ವಿಚಾರಿಸ್ರಿ ಏನು ಅಂತ ಅಂತಂದ್ಬಿಟ್ಟು ಆ ಪದ್ಧತಿ ತೋರಿಸಿದವರು ಆಚಾರ್ಯರು. ಈ ಉದ್ಧರಿಸುವೆನೆಂದು ಶ್ರದ್ಧೆ ಇಲ್ಲದ ಸುಜನ ಭೇದಾರ್ಥ ಮಾರ್ಗ ತೋರಿ ಸದ್ವೈಷ್ಣವರಾಗಿ ಮಾಡಿ ನಗುತ್ತಾ ತಪ್ತ ಮುದ್ರೆಯನ್ ಇತ್ತು ಮೋದದಿಂದಲಿ ಪರಮ ಮುಖ್ಯ ವಿದ್ಯಾ ರಚಿಸಿ ವಿಶೇಷ ಮಾರ್ಗದ ಪದ್ಧತಿಯನ್ನು ತೋರಿ ಪರಿಪರಿ ಮತವೆಂಬೋ ದಿಗ್ಧಂತಿಗಳನ್ನು ಅಂಕುಶವೆನಿಪ ಮಧ್ವರಾಯರ ಮತದ ಭಾಗ್ಯವೇ ಸೌಭಾಗ್ಯ. ಇಲ್ಲಿ ತನಕ ನಾವು ಇವತ್ತು ಮಾಡೋಣ. ಅವರು ಮತ್ತೆ ಏನ್ ಮಾಡಿದ್ರು ಹಂಗೆಂತನ್ನುವಾಗ ಆ ಎಲ್ಲ ವಿಚಾರ ಏನು ಸೃಷ್ಟಿಗೆ ಕರ್ತನಾಗಿರುವಂತ ಪರಮಾತ್ಮ ಇದ್ದಾನ ಅಂತ ಅನ್ನೋದನ್ನ ಅವರು ಸ್ಥಾಪನೆ ಮಾಡಿದ್ರು. ಅದೆಲ್ಲ ಬಂದು ವೇದದಲ್ಲಿ ಇರುವಂತದ್ದೇ. ಅವನು ಸೃಷ್ಟಿ ಮಾಡಿ ತಾನೇ ಅದ್ರೊಳಗೆ ಪ್ರವೇಶ ಮಾಡಿ ಎಲ್ಲತ್ನನ್ನು ನಿಯಂತ್ರಣ ಮಾಡ್ತಾನ ಅಂತ. ಆ ಸದ್ವೈಷ್ಣವರಾಗಿ ಮಾಡಿ ನಗುತ್ತಾ ತಪ್ತ ಮುದ್ರೆಯನ್ನು ಇತ್ತು. ಅವರು ಈ ತೋರಿದಾಗ ಅವರು ಎಲ್ಲರೂ ಕೂಡ ಸದ್ವೈಷ್ಣವರಾಗ್ಬೇಕು ಅಂತಾರೆ. ವೈಷ್ಣವ ಬುದ್ಧಿ ಅಂತಂದ್ರೆ ಪರಮಾತ್ಮ ಪ್ರವೇಶ ಮಾಡಿ ಮಾಡ್ತಾನ, ಪರಮಾತ್ಮ ಎಲ್ಲ ಕಡೆಯಲ್ಲೂ ವ್ಯಾಪ್ತನಾಗಿದ್ದಾನ. ಆ ವಿಷ್ಣು ಶಬ್ದ ಶಕಾರ ಪ್ರಾಣ ಆತ್ಮ ಅಂತ ಅನ್ನೋದು, ನಕಾರೋ ಬಲಂ ಅಂತ ಅನ್ನೋದು, ವಿ ಅಂತಂದ್ರೆ ವಿಷ ಪ್ರವೇಶ ಅಂತ ಅನ್ನೋದು, ಎಲ್ಲತ್ರಲ್ಲಿಯೂ ಪ್ರವೇಶ ಮಾಡಿದ್ದಾನ, ಎಲ್ಲತ್ರಲ್ಲಿಯೂ ಪ್ರಾಣನಾಗಿದ್ದಾನ. ಚೇಷ್ಟೆ ಮಾಡುವಂತವ ಎಲ್ಲಿ ಚೇಷ್ಟೆ ಇದೆಯೋ ಅಲ್ಲಿ ಚೇಷ್ಟೆ ಮಾಡುವಂತವ ಇವನೇ ಅಂತ ಬಲಶಾಲಿಯಾಗಿ ಇವನೇ ಇದ್ದಾನ ಅಂತಂದ್ರು. ಆನಂದ ಸ್ವರೂಪನಾಗಿ ಇವನು ಈ ತರ ಇದ್ದಾನ ಅಂತ. ಇದೆಲ್ಲ ಅದರಲ್ಲಿ ಬರುವಂತ ಅರ್ಥಗಳೇ. ಅದನ್ನು ಬಂದು ಇಲ್ಲಿ ಹೇಳ್ತಾರೆ. ಆಮೇಲೆ ಅವರು ಅದರಿಂದ ಸಂತೋಷ ಪಟ್ಟು ತಪ್ತ ಮುದ್ರಾವನ್ನು ಇತ್ರು. ತಪ್ತ ಮುದ್ರೆಯಿಂದ ಬಂದು ಜನರಿಗೆ ಬಂದು ಒಳಗೆ ದೇಹದಲ್ಲಿ ಮತ್ತೆ ಮನಸ್ಸಲ್ಲಿ ಅವರೋಡ ಏನು ಪಾಪಗಳಿದೆಯೋ ಅದು ಸುಟ್ಟೋಗತ್ತೆ ಅಂತಂದ್ರು. ಮತ್ತೆ ಅವರಿಗೆ ಆ ಒಂದು ಚಿಹ್ನೆ ಏನು ತೋರತ್ತೆ ಅಂತಂದ್ರೆ ಈ ದೇಹವೇ ಪರಮಾತ್ಮಂದು ಅಂತಂದ್ರು. ಏನು ದೇವರು ಬಂದು ತಾನು ಈ ಶಂಖಚಕ್ರವನ್ನು ಧಾರಣೆ ಮಾಡ್ತಾನಲ್ವಾ, ಆ ಧಾರಣೆ ಮಾಡಿರುವಂತ ಶಂಖಚಕ್ರಾದಿಗಳು ನಮ್ಮ ಈ ಭುಜದಲ್ಲಿ ಇದ್ದರೆ ಅದು ಈ ದೇಹದಲ್ಲಿ ಪರಮಾತ್ಮಂದು ಇದು, ಅವನಿಗಾಗಿ ಇದು ಇದೆ ಅಂತ ಅನ್ನೋದನ್ನ ನಮಗೆ ಎಚ್ಚರ ಕೊಡ್ತಾ ಇರತ್ತೆ. ಈ ದೇಹವನ್ನ ಅವನಿಗೆ ಸಮರ್ಪಣೆ ಮಾಡ್ರಿ ಅಂತಾರೆ. ತನು ನಿನ್ನದು ಜೀವನ ನಿನ್ನದು ಅಂತಾರೆ. ಅನುದಿನ ಪಡೆಯುವ ಸುಖ ದುಃಖಗಳು ನಿನ್ನದಯ್ಯ ಅಂತಂತಾರೆ. ಈ ತರ ಚಿಂತನೆ ಮಾಡಿ ಮೂಡಿಸೋದಕ್ಕೆ ಇದಿದೆ ಅಂತಂದ್ರು. ಅದರಲ್ಲಿ ಕೂಡ ಈ ಒಂದು ಮುದ್ರಾಧಾರಣೆ ಮಾಡ್ಕೊಳ್ಳುವಾಗ ಅದು ಹೇಳ್ತಾರಲ್ಲ ಏನು ಸುದರ್ಶನ ಚಕ್ರ ಮತ್ತೆ ಶಂಖ ಇದೆರಡಕ್ಕೂ ಕೂಡ ಎಷ್ಟೊಂದು ಮಹಿಮೆ ಇದೆ ಅಂತ. ಇದನ್ನು ಧ್ಯಾನ ಮಾಡಿಕೊಂಡು ಆ ಧಾರಣಾದಿಗಳನ್ನ ಮಾಡಿದಾಗ ಅವರಿಗೆ ಅದ್ರೊಳ ಪೂರ್ಣ ಫಲ ಅವರಿಗೆ ಸಿಗತ್ತೆ ಅಂತಾರೆ. ಆ ವಿಷಯ ಈ ತರ ಮಾಡಿರುವಾಗ ಸದ್ವೈಷ್ಣವ ಮುದ್ರೆಯನ್ನಿತ್ತು ಮೋದದಿಂದಲೇ ಪರಮ ಮುಖ್ಯ
ವಿದ್ಯಾ ರಚಿಸಿ. ಅವರು ಪರಮ ಮುಖ್ಯವಾದ ವಿದ್ಯೆಯನ್ನು ರಚಿಸಿದ್ರು. ಆ ಜ್ಞಾನ ಅಂತ ಅನ್ನೋದು ಪರಮ ಮುಖ್ಯ, ಯಾಕೆಂದ್ರೆ ಅದು ಅವರಿಗೆ ಮೋಕ್ಷವನ್ನೇ ಪ್ರದಾನ ಮಾಡುವಂಥದ್ದು. ಜೀವನದಲ್ಲಿರುವಂತ ಏನೇನು ಗೊಂದಲಗದಿದೆಯೋ ಅದನ್ನ ಪರಿಹಾರ ಮಾಡಿ ಆಮೇಲೆ ಮೋಕ್ಷ ಮಾರ್ಗವನ್ನು ಪ್ರಕಾಶ ಮಾಡುತ್ತೆ. ಮೋಕ್ಷ ಮಾರ್ಗದಲ್ಲಿ ನಡೀತಾ ಹೋದಾಗ ಅವರಿಗೆ ಮೋಕ್ಷವೇ ಒಂದಿನ ಸಿಕ್ಕತ್ತೆ. ಅಂತ ವಿಶೇಷವಾದ ಮಾರ್ಗದ ಪದ್ಧತಿಯನ್ನು ತೋರಿ ಪರಿಪರಿ ಮತವೆಂಬ ಆ ದಿಗ್ಧಂತಿಗಳು ತುಂಬಾ ಮತಗಳು ಇತ್ತು. ಅವಾಗೆಲ್ಲ ನಾನು ತಲೆಯನ್ನೇ ಎತ್ತಿ ಆನೆ ಅಂತ ಮದ ಎತ್ತಿದ ಆನೆಗಳು ಅಂತ ಅನ್ನುವಂಥದ್ದು ಇದ್ರೆ ಅವ್ರಿಗೆಲ್ಲ ಅಂಕುಶವನ್ನು ಹಾಕಿದ್ರು ಅಂತಂದ್ರು. ಅಂಕುಶ ಹಾಕುವಂಥದ್ದು ಆನೆಗೆ ಮದೆ ಬಂತು ಅಂದ್ರೆ ಅದು ಎಲ್ಲೆಲ್ಲೋ ಓಡಾಡೋದು, ಎಲ್ಲದನ್ನ ಧ್ವಂಸ ಮಾಡೋದೇ ಅದ್ರೊಳ ಉದ್ದೇಶವಾಗಿರೋದು. ಆ ತರ ಇತ್ತು ಇದ್ರೊಳ ಉದ್ದೇಶ. ಈ ದುರ್ಮತಗಳು ಎಲ್ಲ ಸಜ್ಜನರಿಗೂ ಉಪದ್ರವ ಕೊಡ್ಬೇಕು ಅಂತ ಅನ್ನೋಂತ ಒಂದು ಇಂಟೆನ್ಷನ್ಲೇ ಬಂದಿರೋದು ಅಂತ ಅಂತದ್ನ ಬಂದು ಅಂಕುಶವನ್ನು ಹಾಕಿ ಇದು ಮುಂದೆ ಹೋಗಕ್ ಆಗಲ್ಲ ಇನ್ಮೆ ಅಂತ ಮಧ್ವರಾಯರ ಮತವ ಭಾಗ್ಯವೇ ಸೌಭಾಗ್ಯ ಅಂತಂದ್ರು. ಇಂಥ ಮತವನ್ನು ಹೊಂದಿ ಅದರಲ್ಲಿ ನಡೀರಿ ಅಂತ ಅನ್ನುವಂಥದ್ದೇ ವಿಜಯದಾಸರ ಉದ್ದೇಶ. ಅದನ್ನ ಅವ್ರು ಇಲ್ಲಿ ಹೇಳ್ತಾರೆ. ಅದನ್ನ ನಾವು ನಾಳೆಗೆ ಮತ್ತೆ ಕಂಟಿನ್ಯೂ ಮಾಡೋಣ. ಈಗ ಇದನ್ನು ಸಮರ್ಪಣೆ ಮಾಡೋಣ. ಗುರುವಂತರ್ಗತ ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀ ಲಕ್ಷ್ಮೀನಾರಾಯಣ ಪ್ರೇರಣೆ ಲಕ್ಷ್ಮೀನಾರಾಯಣ ಪ್ರೀತ್ಯರ್ಥಂ ಶ್ರೀ ಕೃಷ್ಣಾರ್ಪಣಂ.